ವೆಲ್ಕಮ್ ಟು ಮೈ ಚಾನಲ್. ಐ ಆಮ್ ರಾಜೇಶ್. ಈ ವಿಡಿಯೋದಲ್ಲಿ GM ಹಾಪ್ಕಿನ್ಸ್ ಬರೆದಿರುವಂಥ ಗಾಡ್ಸ್ ಗ್ರ್ಯಾಂಜರ್ ಪೊಯಮ್ ಅನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ವಿಡಿಯೋವನ್ನು ಕೊನೆ ತನಕ ನೋಡಿ, ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಪೊಯಮ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದನ್ನು ಬರೆದಿರುವಂಥ GM ಹಾಪ್ಕಿನ್ಸ್ ಬಗ್ಗೆ ಒಂದಷ್ಟು ಬ್ರೀಫ್ ಆಗಿ ಇನ್ಫಾರ್ಮೇಷನ್ಸ್ ಅನ್ನ ಇಲ್ಲಿ ಟೇಬಲ್ ಅಲ್ಲಿ ಹಾಕಿದ್ದೀನಿ. ಜಸ್ಟ್ ಹ್ಯಾವ್ ಎ ಲುಕ್. ಓಕೆ, ಯಾವಾಗ ಹುಟ್ಟಿದ್ದು ಮತ್ತು ಯಾವಾಗ ತೀರ್ಕೊಂಡ್ರು, ಸೊ ಅವ್ರು ಏನೇನಾಗಿದ್ರು, ಪೊಯೆಟ್, ಜೆಸುಟ್ ಪ್ರೀಸ್ಟ್ ಅಂಡ್ ಪ್ರೊಫೆಸರ್ ಆಫ್ ಕ್ಲಾಸಿಕ್ಸ್, ಇಷ್ಟೆಲ್ಲ ರೋಲನ್ನು ಪ್ಲೇ ಮಾಡಿದ್ರು, ಹಿಂಗೆಲ್ಲ ಕೆಲಸ ಮಾಡಿದ್ರು. ಆ್ಯಂಡ್ ಅವರು ವಿಕ್ಟೋರಿಯನ್ ಏಜ್ನಲ್ಲಿ ಎಲ್ಲ ಲಿಟ್ರೇಚರನ್ನು ಬರೆದಿದ್ದು. ಆಫ್ಕೋರ್ಸ್ ಅವರ ರೈಟಿಂಗ್ ಸ್ಟೈಲ್ ಎಲ್ಲ ಮಾಡರ್ನ್ ಏಜ್ಗೆ ಸ್ವಲ್ಪ ಮೋರ್ ಫೆಮಿಲಿಯರ್ ಅನ್ನಂಗಿದ್ರು ಕೂಡ ಅವರಿದ್ದು ವಿಕ್ಟೋರಿಯನ್ ಏಜ್ನಲ್ಲಿ. ಆ್ಯಂಡ್ ಅವ್ರದ್ದು ಒಂದಷ್ಟು ಫೇಮಸ್ ವರ್ಕ್ಸನ್ನು ಇಲ್ಲಿ ಹಾಕಿದ್ದೀನಿ. ಆ್ಯಂಡ್ ಇವ್ರ ಬಗ್ಗೆ ನೀವು ಬೇಸಿಕ್ ಆಗಿ ತಿಳ್ಕೊಬೇಕಾಗಿರೋದೇನು ಅಂತಂದ್ರೆ, ಅವ್ರ ಬಗ್ಗೆ ತಿಳ್ಕೊಂಡ್ರೆ ಪೊಯಮ್ದು ಬ್ಯಾಕ್ಗ್ರೌಂಡ್ ಅರ್ಥ ಆಗುತ್ತೆ. ಸೊ ಪೊಯಮ್ದು ಬ್ಯಾಕ್ಗ್ರೌಂಡ್ ಅರ್ಥ ಆಯಿತು ಅಂತಂದ್ರೆ ಇಟ್ ಬಿಕಮ್ಸ್ ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್ ದ ಪೊಯಮ್. ಸೊ ಯಾವ್ಯಾವ ಸ್ಟ್ಯಾಂಡ್ಸ್ ಅಲ್ಲಿ ಏನನ್ನು ಬರೀತಾರೆ ಮತ್ತೆ ಯಾಕೆ ಬರೀತಾರೆ, ಅವ್ರದ್ದು ಇಂಟೆನ್ಷನ್ ಏನಿತ್ತು ಅನ್ನೋದು ಅರ್ಥ ಆಗಬೇಕು ಅಂತಂದ್ರೆ ಈ ಬ್ಯಾಕ್ಗ್ರೌಂಡ್ ಅರ್ಥ ಮಾಡ್ಕೋಬೇಕು ನೀವು. ಸೊ ಫಸ್ಟ್ ಒನ್ ನೋಡಿ, ದ ಜೆಸೂಟ್ ಕಾಂಟೆಕ್ಸ್ಟ್ ಅಂಡ್ ಸ್ಪಿರಿಚುವಲ್ ಎಕ್ಸಸೈಸಸ್ ಅಂತ ಹೇಳಿ ಹೆಡ್ಡಿಂಗ್ ಅನ್ನು ಹಾಕಿದ್ದೀನಿ. ಓಕೆ, Hopkins wrote this poem in 1877 while studying to be ordained as a Jesuit priest in North Wales. The poem is heavily influenced by the spiritual exercises of Saint Ignatius of Loyola, the founder of the Jesuit, which instruct practitioners to find God in all things. ಈ ವರ್ಡ್ ಅನ್ನು ನೆನ್ಪಿಟ್ಕೊಳ್ಳಿ, ಫೈಂಡ್ ಗಾಡ್ ಇನ್ ಆಲ್ ಥಿಂಗ್ಸ್. ಓಕೆ, ಬೇಕಂದ್ರೆ ಜಸ್ಟ್ ಒಂದು ಸ್ಕ್ರೀನ್ಶಾಟ್ ತಗೊಳ್ಳಿ, ಇದನ್ನು ಆಮೇಲೆ ನೀವು ನೋಡ್ಕೋಬಹುದು. ಓಕೆ, ಸೊ ಏನಿದು, ಏನು ಮೀನಿಂಗ್ ಅನ್ನ ಕನ್ವೆ ಮಾಡುತ್ತೆ ಅಂತಂದ್ರೆ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ ಈ ಪಾಯಿಂಟ್ ಅನ್ನ. ಸಿಂಪಲ್ ಆಗಿ ಹಿ ವಾಸ್ ಅ ಪ್ರೀಸ್ಟ್. ಓಕೆನಾ. ಸೊ ಒಂದು ಕ್ರಿಶ್ಚಿಯನ್ ಕಾನ್ಸೆಪ್ಟ್ ನಲ್ಲಿ ಅರ್ಥ ಮಾಡ್ಕೋಬೇಕು ಇದನ್ನ. ಯಾವುದು ದೇವಸ್ಥಾನದಲ್ಲಿ ಪೂಜೆ ಮಾಡೋ ಪೂಜಾರಿಂದ ಅನ್ಕೋಬೇಡಿ ಪ್ರೀಸ್ಟ್ ಅಂತಂದ್ರೆ. ಸೊ ಹೇಳ್ದಂಗೆ ಅವ್ರ ದೇವ್ರು ಬಂತಲ್ಲ ಇಲ್ಲಿ ಇಗ್ನೋಷಿಯಸ್ ಆಫ್ ಲಾಯಲ್ ಆಯ್ತಲ್ಲ. ಸೊ ಒಂದು ಜೆಸ್ಯೂಟ್ ಅನ್ನೋ ಒಂದು ಟ್ರೆಂಡ್ ಅನ್ನು ಅವರು ಸ್ಟಾರ್ಟ್ ಮಾಡಿದ್ರು. ಒಂದು ಸ್ಕೂಲನ್ನು ಸ್ಟಾರ್ಟ್ ಮಾಡಿ, ಸ್ಕೂಲ್ ಇನ್ ದ ಸೆನ್ಸ್ ಒಂದು ಪಂಥ ಅಂತ ಅನ್ಕೊಳ್ಳಿ, ಸ್ಟಾರ್ಟ್ ಮಾಡಿದ್ರು. ಸೊ ಆ ಇದರಲ್ಲಿ ಅವರು ಪ್ರೀಸ್ಟ್ ಆಗಿದ್ದು GM ಹಾಪ್ಕಿನ್ಸ್. ಸೊ ಇಲ್ಲಿ ನೋಡಿ, ಎಸ್ಪೆಷಲಿ ಫೈಂಡ್ ಗಾಡ್ ಇನ್ ಆಲ್ ಥಿಂಗ್ಸ್, ಎಲ್ಲದರಲ್ಲೂ ಕೂಡ ದೇವರನ್ನ ಕಾಣುವಂತ ತತ್ವವನ್ನ ಅಥವಾ ಥಿಯಾಲಜಿಯನ್ನು ಅವರು ಫಾಲೋ ಮಾಡ್ತಾ ಇದ್ದಿದ್ದು. ಇವಾಗ ಯಾರಿಗಾದ್ರೂ ಒಬ್ಬ ವ್ಯಕ್ತಿಗೆ ದೇವ್ರ ಮೇಲೆ ತುಂಬಾ ನಂಬಿಕೆ ಇದೆ ಅಂತಂದ್ರೆ ಜಗತ್ನಲ್ಲಿ ಆಗುವಂತ, ನಮ್ಮ ಜೀವನದಲ್ಲಿ ಆಗುವಂತ ಎಲ್ಲಾ ಕೆಲಸಗಳಿಗೂ ಕೂಡ, ಎಲ್ಲಾ ಬದಲಾವಣೆಗಳಿಗೂ ಕೂಡ ದೇವರೇನೆ ಕಾರಣ, ದೇವರೇನೆ ಸ್ಫೂರ್ತಿ ಅಥವಾ ಪ್ರೇರಣೆ. ದೇವ್ರು ಹೇಳ್ದಲೆ ಏನೂ ಕೂಡ ಆಗಲ್ಲ, ಎಲ್ಲವನ್ನೂ ಕೂಡ ಅವ್ನು ನೋಡ್ಕೋತಾನೆ. ಓಮ್ನಿ ಪ್ರೆಸೆಂಟ್, ಓಮ್ನಿ ಪೊಟೆಂಟ್ ಅಂತೇಳಿ ನಾವು ನಂಬಿರ್ತೀವಿ. ಯಾರ್ಯಾರಿಗೆ ದೇವ್ರ ಮೇಲೆ ನಂಬಿಕೆ ಇದೆ, ಇರ್ರೆಸ್ಪೆಕ್ಟಿವ್ ಆಫ್ ಗಾಡ್ಸ್ ಅಂಡ್ ರಿಲಿಜಿಯನ್, ನಿಮ್ಮ ಇಷ್ಟ ಬರೋ ದೇವರುಗಳು, ನಿಮ್ಮ ಇಷ್ಟ ಬರೋ ಧರ್ಮಗಳು, ಅಥವಾ ನೀವು ಫಾಲೋ ಮಾಡ್ತಿರೋಂಥ ಧರ್ಮಗಳಾಗಿರಲಿ, ಎಲ್ಲ ಧರ್ಮಗಳ ಪ್ರಕಾರನೂ ದೇವ್ರಿಂಗೆಲ್ಲ ಮಾಡ್ತಾ ಇದೆ, ಕಾಪಾಡುತ್ತೆ ಅಂತ ಒಂದು ಸ್ಟ್ರಾಂಗ್ ಬಿಲೀಫ್ ಇರುತ್ತೆ. ಸೊ ಅಂಥದ್ದೇ ಒಂದು ಬಿಲೀಫ್ ಇವನಿಗೂ ಕೂಡ ಇತ್ತು, ಹಾಪ್ಕಿನ್ಸ್ಗೆ. ಸೊ ಅದರಲ್ಲೇ ಒಂದು ಬ್ಯಾಕ್ ಡ್ರಾಪ್ನಲ್ಲಿ, ಆ ಪಾಯಿಂಟ್ ಆಫ್ ವ್ಯೂನಲ್ಲಿ ನಾವು ಈ ಪೊಯಮನ್ನು ನೋಡ್ತಾ ಹೋಗ್ಬೇಕು. ಇದನ್ನ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನು ಅದನ್ನ ಸ್ಟ್ಯಾನ್ಸ ಸ್ಟಾರ್ಟ್ ಮಾಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಯಾಕಿದೆಲ್ಲ ಬಂತು ಏನು ಅಂತ ಹೇಳ್ಬಿಟ್ಟು. ಸೊ ಈ ಬಿಲೀವ್ಸ್ ಇನ್ ಗಾಡ್. ಸೊ ಗಾಡ್ ವಿಲ್ ಡೂ ಸಮಥಿಂಗ್ ಅನ್ನೋ ಒಂದು ಸ್ಟ್ರಾಂಗ್ ಹೋಪು ಮತ್ತು ಆಪ್ಟಿಮಿಸ್ಟಿಕ್ ಮೈಂಡ್ ಸೆಟ್ಟು ಹಾಪ್ಕಿನ್ಸ್ಗಿತ್ತು. ಸೊ ಆ ಬ್ಯಾಕ್ ಡ್ರಾಪ್ ಅಲ್ಲಿ ಪೊಯಮ್ ಅನ್ನು ಬರೆದಿರುವಂಥದ್ದು. ಅಂಡ್ ಸೆಕೆಂಡ್ ಬ್ಯಾಕ್ ಗ್ರೌಂಡ್ ಬಂದ್ರೆ, ರಿಯಾಕ್ಷನ್ ಟು ದ ಇಂಡಸ್ಟ್ರಿಯಲ್ ರೆವಲ್ಯೂಷನ್. The late 19th century was the height of Victorian industrialization in Britain. Hopkins watched with deep sorrow as rural landscape were swallowed by smoke-belching factories, coal mines, and urban sprawls. Okay, industrialization effect. ಅಫ್ಕೋರ್ಸ್ ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಕಾರ್ಗೋ ಪೊಯಮ್ನಲ್ಲಿ ಡಿಸ್ಕಸ್ ಮಾಡಿದೆ. ಅಲ್ಲೂ ಕೂಡ ಇಂಡಸ್ಟ್ರಿಯಲೈಸೇಷನ್ ಎಫೆಕ್ಟ್ ಹೆಂಗಾಗುತ್ತೆ ಅಂತ ಅಲ್ಲಿ ಬೇರೆ ಪಾಯಿಂಟ್ ಆದ್ಮೇಲೆ ಡೈಮೆನ್ಷನ್ನಲ್ಲಿ ಇತ್ತು. ಬಟ್ ಇಲ್ಲಿ ನಾವು ನೋಡೋ ಅಂಥದ್ದು ಇಂಡಸ್ಟ್ರಿಯಲೈಸೇಷನ್ ಪ್ರಾಸೆಸ್ ಪೀಕ್ಗೆ ಹೋಗ್ತಾ 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 ನೇಚರನ್ನು, ಎನ್ವಿರಾನ್ಮೆಂಟನ್ನು ಹೆಂಗದು ಸ್ಪಾಯಿಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೋ, ಡಿಸ್ಟ್ರಾಯ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೋ, ಪೊಲ್ಯೂಷನ್ ಜಾಸ್ತಿ ಆಗೋದಕ್ಕೆ ಶುರುವಾಯಿತು ಅನ್ನೋದನ್ನು ಮೇಯ್ನ್ ಆಗಿ ಇಟ್ಕೊಂಡು ಹಾಪ್ಕಿನ್ಸ್ ಹ್ಯಾಸ್ ಕಂಪೋಸ್ಡ್ ದಿಸ್ ಪೊಯೆಟ್ರಿ ಅಥವಾ ದಿಸ್ ಪೊಯಮ್. ಓಕೆನಾ. ಸೊ ಇದನ್ನ ನೆನಪಿರಲಿ ನಿಮಗೆ. ಸೊ ಒಂದು ಅವರು ಪ್ರೀಸ್ಟ್ ಆಗಿದ್ರಿಂದ ದೇವ್ರ ಮೇಲೆ ತುಂಬ ನಂಬಿಕೆ ಇಟ್ಕೊಂಡು ಬರೆದಂಥದ್ದು ಪಾಯಿಂಟು. ಆ್ಯಂಡ್ ಸೆಕೆಂಡ್ ಒನ್ ಬಂದು ಇಂಡಸ್ಟ್ರಿಯಲೈಸೇಷನ್ ರೆವಲ್ಯೂಷನ್ ಏನಾಗ್ತಾ ಇತ್ತಲ್ವ, ಅದಕ್ಕೆ ಇವ್ರದ್ದು ರಿಯಾಕ್ಷನ್ ಹೆಂಗಿತ್ತು, ಇವ್ರದ್ದು ಅಬ್ಸರ್ವೇಷನ್ ಹೆಂಗಿತ್ತು, ಯಾಕಾದ್ರೂ ತುಂಬ ದುಃಖ ಅನ್ಸಕ್ಕೆ ಶುರುವಾಗ್ಬಿಡ್ತು, ಅದನ್ನೆಲ್ಲ ನೋಡಿ ಇವೆರಡು ಪಾಯಿಂಟನ್ನು ಮೈಂಡಲ್ಲಿ ಇಟ್ಕೋಬೇಕು. ಸೊ ನಾವು ಪೊಯಮನ್ನು ಸ್ಟಾರ್ಟ್ ಮಾಡೋಣ. ಓಕೆ, ಜಸ್ಟ್ ಒಂದ್ಸಲ ಇಮೇಜ್ ಮೇಲೆ ಕಣ್ಣಾಡಿಸ್ಕೊಳ್ಳಿ. ಇಲ್ಲೇನೋ ಹಿಂಗೆಲ್ಲ ಮಿಂಚ್ ಥರ ಏನೇನೋ ಇದೆ, ಅಥವಾ ಎಲೆಕ್ಟ್ರಿಫೈಡ್ದು ಹಿಂಗೆಲ್ಲ ಬರುತ್ತಲ್ಲ ಆ ಥರ ಕಾಣಿಸ್ತಾ ಇದೆ. ಇಲ್ಲೇನೋ ಆಯಿಲ್ದೆಲ್ಲ ಕಾಣಿಸ್ತಾ ಇದೆ. ಹಂಗೆ ಸುಮ್ಮನೆ ಅನ್ಕೊಳ್ಳಿ, ಆಮೇಲೆ ಹೇಳ್ತೀನಿ ಏನು ಅಂತ ಹೇಳ್ಬಿಟ್ಟು. ಬೇಸಿಕಲಿ ಈ ಪೊಯಮ್ ಬಂದು ಇಟ್ಸ್ ಅ ಸಾನೆಟ್. ಓಕೆನಾ. ಈ ಸಾನೆಟ್ನಲ್ಲಿ ನಾವು ಸಾಮಾನ್ಯವಾಗಿ ನಿಮ್ಗೆ ಕೇಳಿರ್ತೀರಿ ಅಂತ ಅನ್ಕೋತೀನಿ ನಾನು. ಪೆಟ್ರಾರ್ಕನ್ ಸಾನೆಟ್ ಮತ್ತು ಶೇಕ್ಸ್ಪಿಯನ್ ಸಾನೆಟ್ ಅಂತ ಎರಡನ್ನ ಮೈನ್ ಆಗಿ ಯೂಸ್ ಮಾಡ್ತೀವಿ. ಇದು ಪೆಟ್ರಾರ್ಕನ್ ಸಾನೆಟ್ ಅಥವಾ ಇಟಾಲಿಯನ್ ಸಾನೆಟಿಗೆ ಬರುವಂಥ ಕೆಟಗರಿಗೆ. ಫಸ್ಟ್ 8 ಲೈನ್ಸ್ನಲ್ಲಿ ಒಂದು ಪ್ರಾಬ್ಲಮ್ಸನ್ನು ಡಿಸ್ಕಸ್ ಮಾಡ್ತಾರೆ. ಲಾಸ್ಟ್ 6 ಲೈನ್ಸಿಗೆ ಬಂದರೆ ಆ ಪ್ರಾಬ್ಲಮ್ಸ್ ರೆಸೊಲ್ಯೂಷನ್ ಏನು ತಗೊಳ್ಬೋದು, ಅಥವಾ ಹೆಂಗೆ ಸಾಲ್ವ್ ಮಾಡ್ಬೋದು, ಅದಕ್ಕೇನೆಲ್ಲ ಸೊಲ್ಯೂಷನ್ಸ್ಗಳು ಸಿಗ್ಬೋದು ಅನ್ನೋದನ್ನ ಒಂದು ಹೋಪ್ ಅಥವಾ ಪಾಸಿಟಿವ್ ಮೈಂಡ್ ಸೆಟ್ ಅನ್ನ ಇಟ್ಕೊಂಡು ಆ ಪ್ರಾಬ್ಲಮ್ ಅನ್ನ ಡೀಲ್ ಮಾಡೋದ್ರ ಬಗ್ಗೆ ಲಾಸ್ಟ್ 6 ಲೈನ್ಸ್ ಅಲ್ಲಿ ಬರೀತಾರೆ. ಸೊ ಫಸ್ಟ್ ಅನ್ನ
ಆಕ್ಟೇವ್ ಅಂತ ಕರಿತೀವಿ ಫಸ್ಟ್ 8 ಲೈನ್ಸ್ ಅನ್ನ, ಅಂಡ್ ನೆಕ್ಸ್ಟ್ ಲಾಸ್ಟ್ಗೆ ಬರುವಂಥ 6 ಲೈನ್ಸ್ ಅನ್ನ ಸೆಸ್ಟೆಟ್ ಅಂತ ಕರಿತೀವಿ. ಓಕೆನಾ, ಇದು ಮೈಂಡ್ ಅದಿರಲಿ ನಿಮಗೆ. ಸೊ ಆಬ್ವಿಯಸ್ಲಿ ಈ ಸಾನೆಟ್ ಫಾರ್ಮ್ ಅನ್ನು ಅವರು ಪಿಕ್ ಮಾಡ್ಕೊಂಡಿರೋದ್ರಿಂದ ಫಸ್ಟ್ 8 ಲೈನ್ಸ್ ನಲ್ಲಿ ಈ ಸ್ಪೀಕ್ಸ್ ಅಬೌಟ್ ಎ ಪ್ರಾಬ್ಲಮ್, ಅಂಡ್ ಲಾಸ್ಟ್ 6 ಲೈನ್ಸ್ಗೆ ಬಂದಾಗ ಹಿ ಸಜೆಸ್ಟ್ಸ್ ಸಮ್ ಪಾಸಿಟಿವ್ ಹೋಪ್ಸ್. ಓಕೆನಾ, ಹೀಗಿರ್ಬೋದಾ, ಹಿಂಗಾಗ್ಬೋದಾ ಅಂತೇಳಿ ಪ್ರಾಬ್ಲಮ್ಗೆ ಸೊಲ್ಯೂಷನ್ಸ್ ಅನ್ನ ಹುಡುಕುವಂಥ ಅಟೆಂಪ್ಟ್ ಅನ್ನ ಮಾಡ್ತಾರೆ. ಸೊ ಅವೆರಡವನ್ನ ನೋಡೋಣ ಅಲ್ಲಿ. ಅಷ್ಟನ್ನು ಪೂರ್ತಿ ಅರ್ಥ ಮಾಡ್ಕೊಂಡ್ರಿ ಅಂತಂದ್ರೆ ಪೊಯಮ್ ಕ್ಲಿಯರ್ಲಿ ಅರ್ಥ ಆಗುತ್ತೆ. ಸೊ ದಟ್ ನೀವು 5 ಮಾರ್ಕ್ಸ್ ಅಥವಾ 10 ಮಾರ್ಕ್ಸ್ ಕ್ವಶನ್ಸ್ಗಳಿಗೆ ಆರಾಮಾಗಿ ವಿತ್ ಲಾಟ್ ಆಫ್ ಈಸ್ ನೀವು ಆನ್ಸರ್ಸ್ ಅನ್ನ ಬರೀಬಹುದು. ಓಕೆ, ಫಸ್ಟ್ ಒನ್ಗೆ ಬರೋಣ. ಇವಾಗ ಇದು 2 ಭಾಗ ಮಾಡ್ಕೊಂಡಿದ್ದೀನಿ ನಾನು, 4 ಲೈನ್ಸ್, ಬಿಕಾಸ್ ಸ್ಲೈಡಲ್ಲಿ ತುಂಬ ದೊಡ್ಡದಾಗತ್ತೆ, ನಿಮಗೆ ಓದೋ ಕಷ್ಟ ಆಗುತ್ತೆ ಅಂತೇಳಿ. ಆಮೇಲೆ ಸ್ಟಾನ್ಸ್ ಸ್ಪ್ಲಿಟ್ ಆಗಿದೆ ಅಂತ ಅನ್ಕೋಬಾರ್ದು. ಈ 4 ಲೈನ್ಸು ನೆಕ್ಸ್ಟ್ ಸ್ಲೈಡಲ್ಲಿ ಬರುವಂಥ 4 ಲೈನ್ಸ್, ಇವೆರಡು ಸೇರಿಸ್ಕೊಂಡೇ ಒಂದು ಸ್ಟ್ಯಾನ್ಸ್ ಅಂತ ಕನ್ಸಿಡರ್ ಮಾಡಬೇಕು. ದಟ್ ಈಸ್ ಆಕ್ಟೇವ್. ಫಸ್ಟ್ 8 ಲೈನ್ಸ್ಗಳನ್ನ. ಓಕೆ, ಏನು ಹೇಳ್ತಾರೆ ಇಲ್ಲಿ? The world is charged with the grandeur of God. It will flame out like shining from shook foil. It gathers to a greatness like the ooze of oil crust. Why do men then now not wreck his rod? Okay, ಗ್ರ್ಯಾಂಜರ್ ಅಂದ್ರೆ ಮೀನಿಂಗ್ ಏನು? ಜಸ್ಟ್ ಸಿಂಪಲ್ ಆಗಿ ಗಾಡ್ ಇಸ್ ಗ್ರೇಟ್ ಅಂತೀವಲ್ಲ ನಾವು. ನಮ್ಮ ಉಪೇಂದ್ರನ್ ಮೂವಿಲೆಲ್ಲ ಸುಮಾರು ಡೈಲಾಗ್ ಬಂದಿದೆ, ಅದು ಗಾಡ್ ಇಸ್ ಗ್ರೇಟ್ ಅಂಡ್ ಐ ಆಮ್ ಗಾಡ್ ಅಂತೆಲ್ಲ ಬರುತ್ತಲ್ಲ ಅಲ್ಲಿ. ಸೊ ನಾವು ಐ ಆಮ್ ಗಾಡ್ ಪಾರ್ಟ್ ಅನ್ನ ಟಚ್ ಮಾಡೋದು ಬೇಡ, ಜಸ್ಟ್ ಗಾಡ್ ಇಸ್ ಗ್ರೇಟ್ ಅನ್ನೋದು ಪಾಯಿಂಟ್ ಅನ್ನ ಮೈಂಡಲ್ಲಿ ಇಟ್ಕೊಳ್ಳಿ ನೀವು. ಇವಾಗ ಗ್ರಾಂಜರ್ ಅಂದ್ರೆ ತುಂಬಾ ಗ್ರೇಟ್ ಆಗಿರೋದು, ಮ್ಯಾಗ್ನಿಫಿಷೆಂಟ್ ಆಗಿರೋದು, ಪವರ್ಫುಲ್ ಆಗಿರೋದು ಅನ್ನೋ ಸೆನ್ಸಲ್ಲಿ ತಗೋಬೇಕಿಲ್ಲಿ ನಾವು. ಓಕೆನಾ? ಸೊ ದಟ್ ಹೌ ಗಾಡ್ ಈಸ್ ಪವರ್ಫುಲ್, ಹೌ ಗಾಡ್ ಈಸ್ ಓಮ್ನಿಪೊಟೆಂಟ್ ಇನ್ ಆಲ್ ದ ಡೈಮೆನ್ಷನ್ಸ್ ಅನ್ನೋದನ್ನ ಇಟ್ಟುಕೊಂಡು, ಆಸ್ ಫಾರ್ ಆಸ್ ನೇಚರ್ ಈಸ್ ಕನ್ಸರ್ನ್ಡ್ ಅಂಡ್ ರೆಸಿಲಿಯನ್ಸ್ ಇಸ್ ಕನ್ಸರ್ನ್ಡ್, ಹೆಂಗೆ ದೇವರು ಸ್ಟ್ರಾಂಗ್ ಆಗಿ ನಿಂತ್ಕೊಳ್ಳುತ್ತೆ ಅಥವಾ ನೇಚರ್ನ ಹೆಂಗದು ಪ್ರೊಟೆಕ್ಟಿವ್ ಆಗಿ ತಗೊಂಡು ನೋಡುತ್ತೆ ಮತ್ತೆ ಪ್ರೊಟೆಕ್ಟ್ ಮಾಡುತ್ತೆ ಅನ್ನೋದನ್ನ ಇಟ್ಕೊಂಡು ಈ ಪೊಯಮ್ ಅನ್ನ ಕಂಪೋಸ್ ಮಾಡಿರೋದ್ರಿಂದ ದೇವ್ರು ಎಲ್ಲವನ್ನೂ ಕೂಡ ವಿತ್ ಲಾಟ್ ಆಫ್ ಪವರ್, ವಿತ್ ಗ್ರೇಟ್ ಅಮೌಂಟ್ ಆಫ್ ಪವರ್ ಪ್ರೊಟೆಕ್ಟ್ ಮಾಡ್ತಾ ಇದೆ ಅನ್ನೋದನ್ನ ಇಟ್ಕೊಂಡು ಬರೆದಿರೋದ್ರಿಂದ ಗಾಡ್ಸ್ ಗ್ರಾಂಜರ್ ಟೈಟಲ್ ಅನ್ನ ಇದಕ್ಕೆ ಇಟ್ಟಿರುವಂಥದ್ದು. ಅಂಡ್ ತುಂಬಾ ಫೇಮಸ್ ಆಗಿರುವಂಥ ಪೊಯಮ್ ಇದು ಹಾಪ್ಕಿನ್ಸ್ದು. ಓಕೆ, ಹೆಂಗ್ ಶುರು ಮಾಡ್ತಾರೆ ಅಂತಂದ್ರೆ ಫಸ್ಟ್ ನೋಡಿ ಅಲ್ಲಿ ವಿತ್ ಪಾಸಿಟಿವ್ ನೋಟ್ ಸ್ಟಾರ್ಟ್ ಮಾಡ್ತಾರೆ ಫಸ್ಟ್ 4 ಲೈನ್ಸ್ ಅನ್ನ. ದ ವರ್ಲ್ಡ್ ಈಸ್ ಚಾರ್ಜ್ಡ್ ವಿತ್ ದ ಗ್ರಾಂಜರ್ ಆಫ್ ಗಾಡ್. ಸೊ ಇಟ್ ಮೀನ್ಸ್ ದಟ್ ದ ವರ್ಲ್ಡ್ ಈಸ್ ಪ್ರೊಟೆಕ್ಟೆಡ್ ಬೈ ದ ಗ್ರೇಟೆಸ್ಟ್ ಪವರ್ ಆಫ್ ಗಾಡ್ ಅಂತ ಹೇಳಿ. ಓಕೆನಾ, ಅಂದ್ರೆ ದೇವ್ರಿಗಿರುವಂಥ ಶಕ್ತಿ ಅಥವಾ ಸರ್ವಶಕ್ತಿ ಓಮ್ನಿ ಪೊಟೆಂಟ್ ಅಂತ ಏನು ಕರಿತೀವಿ ಇಲ್ಲಿ, ಆ ದೇವರಿಂದ ಅದು ತುಂಬಾ ಚಾರ್ಜ್ಡ್ ಅಂದ್ರೆ ಇಲ್ಲಿ ಒಂಥರ ಎಲೆಕ್ಟ್ರಿಫೈಡ್ ಅನ್ನೋ ಸೆನ್ಸ್ ನಲ್ಲಿ ತಗೋತೀವಿ, ಅಂಡ್ ಸೋ ಪವರ್ಫುಲ್ ಅನ್ನೋ ಸೆನ್ಸ್ ನಲ್ಲಿ ತಗೋತೀವಿ. ಎಲ್ಲ ಸೆನ್ಸ್ಗೂ ಕೂಡ ಇದನ್ನು ಅಪ್ಲಿಕೇಬಲ್ ಮಾಡ್ಕೋಬಹುದು. ದ ವರ್ಲ್ಡ್ ಈಸ್ ಚಾರ್ಜ್ಡ್ ವಿತ್ ದ ಗ್ರಾಂಜರ್ ಆಫ್ ಗಾಡ್. ಓಕೆ, ಸೊ ಅಂದ್ರೆ ದೇವ್ರ ಶಕ್ತಿ ಇದೆಯಲ್ಲ, ಅದರಿಂದ ಇಡೀ ಪ್ರಪಂಚವನ್ನ ಅವನು ಪ್ರೊಟೆಕ್ಟ್ ಮಾಡ್ತಾ ಇದ್ದಾನೆ, ಇಡೀ ಪ್ರಪಂಚವನ್ನ ಅವನು ಸೇಫ್ ಗಾರ್ಡ್ ಮಾಡ್ತಾ ಇದ್ದಾನೆ ಅಥವಾ ಚೆನ್ನಾಗಿ ನೋಡ್ಕೋತಿದ್ದಾನೆ ಅನ್ನೋ ಸೆನ್ಸ್ ನಲ್ಲಿ ಇದನ್ನು ಶುರು ಮಾಡ್ತಾರೆ. ಇಟ್ ವಿಲ್ ಫ್ಲೇಮ್ ಔಟ್ ಲೈಕ್ ಶೈನಿಂಗ್ ಫ್ರಮ್ ಶುಕ್ ಫಾಯಿಲ್. ಯಾವುದು ಗ್ರಾಂಜರ್ ಆಫ್ ಗಾಡ್ ಏನಿದೆಯಲ್ಲ ಅಥವಾ ದೇವ್ರದ್ದು ಗ್ರೇಟ್ನೆಸ್ ಅನ್ನೋದು ಅಥವಾ ಪೊಟೆನ್ಶಿಯಾಲಿಟಿ ಏನಿದೆಯಲ್ಲ, ಅದು ಯಾವಾಗಲೂ ನಮ್ಮ ಗಮನಕ್ಕೆ ಬಂದಿಲ್ಲ ಅಂತಂದ್ರೂ ಕೂಡ ಈ ಫಾಯಿಲ್ ಅನ್ನ ಎಕ್ಸಾಂಪಲ್ ಆಗಿ ತಗೋತಾರೆ. ಸಾಮಾನ್ಯವಾಗಿ ಈ ಗೋಲ್ಡ್ ಕಲರ್ದು ಫಾಯಿಲ್ ಪೇಪರ್ಸ್ ಎಲ್ಲ ಇದ್ರೆ ಹಿಂಗ್ ಬೆಳಕು ಬಿದ್ದಾಗ ಆ ಬೆಳಕಿಗೆ ಆಪೋಸಿಟ್ ಆಗಿ ಅದನ್ನ ಹಿಡಿದಾಗ ಏನಾಗುತ್ತೆ, ಗ್ಲಿಟರಿಂಗ್ ಆಗುತ್ತೆ, ಬಳಪಳ ಅಂತ ಹೊಳೆಯೋಕೆ ಶುರುವಾಗುತ್ತೆ. ಅದು ಸೈಲೆಂಟ್ ಆಗಿದ್ದಾಗ ಅದು ರಿಫ್ಲೆಕ್ಷನ್ಸ್ ಗೊತ್ತಾಗಲ್ಲ ನಮಗೆ, ಅಥವಾ ಅದು ಹೆಂಗೆ ಅದು ಹೊಳೆಯುತ್ತೆ ಅಂತ ಗೊತ್ತಾಗೋದಿಲ್ಲ, ಗ್ಲಿಟರ್ ಆಗೋದು ಗೊತ್ತಾಗೋದಿಲ್ಲ. ಸೊ ಒನ್ಸ್ ಇಟ್ ಕಮ್ಸ್ ಟು ಕಾಂಟ್ಯಾಕ್ಟ್ ವಿತ್ ಲೈಟ್, ಸೊ ಅದ್ರ ಮೇಲೆ ಬೆಳಕು ಬಿದ್ದ ತಕ್ಷಣಕ್ಕೆ ಏನಾಗುತ್ತೆ, ರಿಫ್ಲೆಕ್ಟ್ ಆಗುತ್ತೆ, ಗ್ಲಿಟರಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಅದೇ ಸೆನ್ಸ್ನಲ್ಲಿ ಅವಾಗ ನನಗೆ ಆ ಪವರ್ಫುಲ್ ಆಗಿರುವಂಥ, ಎಲೆಕ್ಟ್ರಿಫೈಡ್ ಆಗಿರುವಂಥ ಒಂದು ಪ್ರೆಸೆನ್ಸ್ ಆಫ್ ಗಾಡ್ ಇದೆಯಲ್ಲ, ಅದು ನಮಗೆ ಫೀಲ್ ಆಗುತ್ತೆ ಅಂತ ಹೇಳ್ತಾರೆ. ಅಂಡ್ ನೆಕ್ಸ್ಟ್ ಇಟ್ ಗ್ಯಾದರ್ಸ್ ಟು ಎ ಗ್ರೇಟ್ನೆಸ್ ಲೈಕ್ ದ ಹೂಸ್ ಆಫ್ ಆಯಿಲ್ ಕ್ರಸ್ಟ್. ಓಕೆ, ಸೊ ಅಗೈನ್ ಪವರ್ ಆಫ್ ಗಾಡ್ ಅಥವಾ ಪ್ರೆಸೆನ್ಸ್ ಆಫ್ ಗಾಡ್ ಅನ್ನೋದು ಪ್ರತಿ ಸಲ ಫೀಲ್ ಆಗಿಲ್ಲ ಅಂತಂದ್ರೂ ಫೀಲ್ ಆದಾಗೆಲ್ಲ ಹಿಂಗೆ ಪವರ್ಫುಲ್ ಆಗಿರುತ್ತೆ, ಎಲೆಕ್ಟ್ರಿಫೈಡ್ ಆಗಿರುತ್ತೆ ಅನ್ನೋದನ್ನ ಇಲ್ಲಿ ನೋಡಿದ್ವಿ ಹಿಂಗೆ. ಅಂಡ್ ಇನ್ನೊಂದ್ಸಲ ಹೇಳ್ತಾರೆ ಇಟ್ಸ್ ಅ ಸ್ಲೋ ಪ್ರೋಸೆಸ್ ಅಂತ ಹೇಳಿ. ಆ ಪ್ರೋಸೆಸ್ ಅನ್ನ ಯಾವ್ದು ಕಂಪೇರ್ ಮಾಡ್ತಾರೆ ಅಂತಂದ್ರೆ, ಇಲ್ಲಿ ಇಮೇಜ್ ಅಲ್ಲಿ ಹಾಕಿದ್ದೀನಿ ನೋಡಿ, ಏನೋ ಇಲ್ಲಿ ಆಯಿಲ್ ತರದಿದೆ, ಇಲ್ಲೆಲ್ಲ ಬರ್ತಾ ಇದೆ, ಈ ತರದ್ದು ಏನೋ ಇದೆಯಲ್ಲ ಇಲ್ಲಿ. ಸೊ ದಟ್ ಲೈಕ್ ದ ಊಸ್ ಆಫ್ ಆಯಿಲ್ ಕ್ರಸ್ಡ್ ಅಂತ ಇದೆ. ಈಗ ಇಷ್ಟೇ ಅರ್ಥ ಮಾಡ್ಕೊಳ್ಳಿ, ಇವಾಗೆಲ್ಲ ಆರ್ಗ್ಯಾನಿಕ್ ಕಲ್ಚರ್ ಮತ್ತೆ ಪ್ರಾಕ್ಟೀಸ್ ಎಲ್ಲ ಮೈನ್ ಸ್ಟ್ರೀಮಿಗೆ ಬಂದಿರೋದ್ರಿಂದ ಎಲ್ಲಾನು ಆರ್ಗ್ಯಾನಿಕ್ ಆಗಿ ಗಾಣದಲ್ಲಿ ತೆಗೆಯುವಂಥ ಎಣ್ಣೆನ ಯೂಸ್ ಮಾಡೋ ಟ್ರೆಂಡ್ ಶುರುವಾಗ್ತಾ ಇದೆ. ಈ ಮಷಿನ್ಗೆ ಹಾಕಿದ್ರೆ ಏನಾಗುತ್ತೆ, ಒಂದ್ ಕಡೆ ನಾವು ಯಾವ್ದಾದ್ರು ಸೀಡ್ಸ್ಗಳನ್ನ ಹಾಕ್ತೀವಿ, ಫಾರ್ ಎಕ್ಸಾಂಪಲ್ ಎನಿ ಸೀಡ್ಸ್, ಅದು ಇಲ್ಲಿ ಆಕ್ಚುಲಿ ಆಲಿವನ್ನ ಎಕ್ಸಾಂಪಲ್ ಆಗಿ ತಗೋತಾರೆ, ನೀವು ಏನಾದರೂ ಎಕ್ಸಾಂಪಲ್ ಆಗಿ ತಗೊಳ್ಳಿ. ಇವಾಗ ಕಡಲೆಕಾಯಿ ಬೀಜದ ಎಣ್ಣೆ ತೆಗಿಬೇಕು ಅಂತಂದ್ರೆ ಆ ಕಡಲೆಕಾಯಿ ಬೀಜಗಳನ್ನ ಮಷಿನ್ಗೆ ಹಾಕಿದ್ರೆ ಕ್ರಶ್ ಮಾಡಿ ಇನ್ನೊಂದು ಕಡೆಗೆ ಆಯಿಲ್ ಕೊಡುತ್ತೆ. ಮೆಕ್ಯಾನಿಕಲ್ ಆಗಿ ಮಾಡಿದ್ರೆ ಅಂದ್ರೆ ಮಷೀನಲ್ಲಿ ಮಾಡಿದ್ರೆ, ಅದನ್ನ ಮ್ಯಾನ್ಯುಯಲಿ ಮಾಡಬೇಕು ಅಂತಂದ್ರೆ ಈ ಎತ್ಗಳನ್ನೆಲ್ಲ ತಿರುಗಿಸ್ಕೊಂಡು ಈ ಥರದೆಲ್ಲ ಗಾಣದಲ್ಲೆಲ್ಲ ಮಾಡ್ತಾರಲ್ವಾ, ಇಟ್ಸ್ ಅ ಸ್ಲೋ ಪ್ರೋಸೆಸ್ ಅದು. ಅದಕ್ಕೆ ಕಡಲೆಕಾಯಿ ಬೀಜಗಳನ್ನ ಹಾಕಬೇಕು, ಅದ್ರ ಮೇಲೊಂದು ತೂಕದ ಕಲ್ಲ ಅಥವಾ ಮರದ್ದೇನಾದ್ರೂ ಹಾಕ್ತಾರೆ, ತಿರುಗಿಸಿ ಆಯಿಲನ್ನು ಎಕ್ಸ್ಟ್ರಾಕ್ಟ್ ಮಾಡಿ ನಮಗೆ ಕೊಡುತ್ತೆ. ಸ್ಲೋ ಪ್ರೋಸೆಸ್ ಅದು. ಸೊ ಆ ಥರ ಪವರ್ ಆಫ್ ಗಾಡ್ ಮತ್ತೆ ಪ್ರೆಸೆನ್ಸ್ ಆಫ್ ಗಾಡ್ ಇದೆಯಲ್ಲ, ಅದು ನಮಗೆ ತಕ್ಷಣಕ್ಕೆ ಸಡನ್ ಆಗಿ ಬೇಕು ಅಂತ ಇನ್ಸ್ಟಂಟ್ ಆಗಿ ಸಿಕ್ಕಿಲ್ಲ ಅಂದ್ರೂ ಕೂಡ ಇಟ್ಸ್ ಅ ಸ್ಲೋ ಪ್ರೋಸೆಸ್. ಅವಾಗ ಪವರ್ ಇದ್ದೇ ಇರುತ್ತೆ ನೇಚರ್ ಒಳಗಡೆ. ಯಾವಾಗಲಾದ್ರೂ ಒಮ್ಮೊಮ್ಮೆ ಈ ತರ ಪವರ್ಫುಲ್ ಆಗಿ ನಮಗೆ ಫೀಲ್ ಆಗುತ್ತೆ. ಹೆಂಗೆ ಫಾಯಿಲ್ ಮೇಲೆ ಲೈಟ್ ಬಿದ್ದಾಗ ಅದು ಗ್ಲಿಟರ್ ಆಗುತ್ತಲ್ವಾ, ಸೊ ಆ ತರ ನಮಗೆ ಕಾಣಿಸುತ್ತೆ.
ವೈ ಡೂ ಮೆನ್ ದೆನ್ ನೌ ನಾಟ್ ರೆಕ್ ಹಿಸ್ ರಾಡ್. ಇಲ್ಲಿ ರಾಡ್ ಅಂದ್ರೆ ಪವರ್ ಅಂತ, ಓಕೆನಾ. ಸೊ ಇಷ್ಟೊಂದು ಪವರ್ಫುಲ್ ಆಗಿರುವಂತ, ಓಮ್ನಿಪೊಟೆಂಟ್ ಆಗಿರುವಂತ ಅಂಡ್ ಓಮ್ನಿ ಪ್ರೆಸೆನ್ಸ್ ಇರುವಂತ ಗಾಡಿಗೆ ನಾವೇನ್ ಮಾಡ್ತೀವಿ, ಅಷ್ಟೊಂದು ದೇವ್ರ ಮೇಲೆ ಭಯವನ್ನ ಎಲ್ಲ ಬಿಟ್ಟಿದೀವಲ್ಲ, ಯಾಕೆ? ಓಕೆ, ಯಾಕೆ ನಾವು ದೇವ್ರಿಗೆ ನಾವು ಫಾಲೋ ಮಾಡ್ತಾ ಇಲ್ಲ, ದೇವ್ರನ್ನ ಒಬೇ ಮಾಡ್ತಾ ಇಲ್ಲ, ಅಥವಾ ದೇವ್ರಿಗೆ ಇಷ್ಟ ಆಗೋ ತರ ನಾವು ನಡ್ಕೋತಾ ಇಲ್ಲ, ಅದಕ್ಕೆ ಆಪೋಸಿಟ್ ಆಗಿ ಬಿಹೇವ್ ಮಾಡ್ತಾ ಇದೀವಿ, ಹಿಂಗೆಲ್ಲ ಪ್ರಾಬ್ಲಮೆಟಿಕ್ ಆಗಿ ಲೈಫ್ ಅನ್ನ ಲೀಡ್ ಮಾಡ್ತಾ ಇದೀವಿ, ಅಥವಾ ಬೇರೆಯವರು ತೊಂದರೆ ಕೊಡ್ತಾ ಇದೀವಿ, ಈ ತರದ್ನೆಲ್ಲ ಯಾಕೆ ನಾವು ಲೈಫ್ ಅನ್ನ ಲೀಡ್ ಮಾಡ್ತೀವಿ ಅಂತೇಳಿ ನಮ್ಮ ಎಲ್ಲರಿಗೂ ಅಪ್ಲೈ ಆಗೋಂಗೆ ಎಲ್ಲ ರೀಡರ್ಸ್ಗಳನ್ನು ಕೂಡ ಅಡ್ರೆಸ್ ಮಾಡಿ ಈ ಕ್ವಶನ್ ಅನ್ನ ಫ್ರೇಮ್ ಅಲ್ಲಿ ಮುಂದೆ ಇಡ್ತಾನೆ ಇಲ್ಲಿ. ಓಕೆ, ಯಾಕೆ ಈ ತರ ಕ್ವಶನ್ ಇಡ್ತಾನೆ ಅಂತಂದ್ರೆ ನೆಕ್ಸ್ಟ್ ಗೊತ್ತಾಗುತ್ತೆ ನಮಗೆ. ಓಕೆ, ಇಷ್ಟು 4 ಲೈನ್ಸ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಓಕೆ, ನೆಕ್ಸ್ಟ್ 4 ಲೈನ್ಸ್ ಬಂದ್ರೆ ಫಸ್ಟ್ ಪಾರ್ಟ್ ನಲ್ಲಿ generations have trod, and all is seared with trade, bleared, smeared with toil, and wears man's smudge and shares man's smell. The soil is bare now, nor can food feel being short. Exactly ಈ 4 ಲೈನ್ಸ್ ನಲ್ಲಿ he speaks about the problem. ಓಕೆನಾ, ಏನ್ ಪ್ರಾಬ್ಲಮ್, ಯಾಕೆ ಮನುಷ್ಯರು ದೇವರನ್ನ ಒಬೆ ಮಾಡ್ತಾ ಇಲ್ಲ, ದೇವ್ರ ಮಾತನ್ನ ಕೇಳ್ತಾ ಇಲ್ಲ, ಅಥವಾ ದೇವ್ರಿಗೆ ಇಷ್ಟ ಆಗೋ ತರ ನಡ್ಕೋತಿಲ್ಲ ಅಂತ ಕ್ವಶನ್ ಮಾಡೋದ್ನಲ್ಲ ಇಲ್ಲಿ ಜಸ್ಟ್ ಇಲ್ಲಿ ಇಮೇಜ್ ಮೇಲೆ ಸುಮ್ಮನೆ ಒಂದ್ಸಲಿ ಕಣ್ಣಾಡಿಸಿ. ಓಕೆನಾ, ಇಲ್ಲೆಲ್ಲ ಏನೋ ದೊಡ್ಡ ದೊಡ್ಡ ಪೈಪ್ಗಳಿದಾವೆ, ಇಂಡಸ್ಟ್ರಿಯಿಂದ ಹಿಂಗೆಲ್ಲ ಹೋಗ್ತಾ ಇದೆ, ಸೊ ಮ್ಯಾಸಿವ್ ಪೊಲ್ಯೂಷನ್ ಆಗ್ತಾ ಇದೆ, ಇಲ್ಲಿ ಜನಗಳು ಒಂದಲ್ಲ ಒಂಥರ ಕೆಲಸ ಮಾಡ್ತಾನೆ ಇದ್ದಾರೆ. ಸೊ ಎಲ್ಲವೂ ಕೂಡ ನೇಚರ್ ಮೇಲೆ ಆಗ್ತಿರುವಂತ ಒಂಥರ ಎಕ್ಸ್ಪ್ಲಾಟೇಷನ್ಸು ಅಥವಾ ಪೊಲ್ಯೂಟ್ ಮಾಡ್ತಾ ಇರೋದು, ಅದನ್ನ ಡಿಸ್ಟ್ರಾಯ್ ಮಾಡ್ತಾ ಇರೋದು, ಡಿಸ್ಟ್ರಕ್ಟಿವ್ ಆಗಿರುವಂತ ಕೆಲಸಗಳೆಲ್ಲ ನಡೀತಾ ಇದಾವೆ. ಜಸ್ಟ್ ಇದನ್ನ ಇಮೇಜ್ ಅನ್ನ ನೆನ್ಪಿಟ್ಕೊಳ್ಳಿ ನೀವು, ಇಟ್ ಬಿಕಮ್ಸ್ ಈಸಿ ಟು ಅಂಡರ್ಸ್ಟ್ಯಾಂಡ್ ದೀಸ್ 4 ಲೈನ್ಸ್. ಓಕೆ, ಜನರೇಷನ್ಸ್ ಟ್ರಾಡ್ ಅಂದ್ರೆ ಸಿಂಪಲ್, ನಾವು ಟ್ರೆಡ್ ಮಿಲ್ ಇದೆ ನೋಡಿ, ಜಿಮ್ ಎಲ್ಲ ವರ್ಕೌಟ್ ಮಾಡುವಾಗ, ಸೊ ನಡ್ಕೊಂಡು ಹೋಗೋದಷ್ಟೇ ಟ್ರಾಡ್ ಅಂದ್ರೆ. ಟ್ರೆಡ್ಗೆ ಪಾಸ್ಟ್ ಟೆನ್ಸ್. ಓಕೆ, ಪಾಸ್ಟ್ ಪಾರ್ಟಿಸಿಪಲ್ ಕೂಡ ಆಗುತ್ತೆ ಟ್ರಾಡ್. ಓಕೆ, ಜನರೇಷನ್ಸ್ ಟ್ರಾಡ್ ಅಂದ್ರೆ ಎಷ್ಟೊಂದು ಶತಮಾನಗಳಿಂದ ಎಷ್ಟೊಂದು ಕೋಟ್ಯಾಂತರ ಜನಗಳು ಭೂಮಿ ಮೇಲೆ ನಡೆದ್ಬಿಟ್ಟಿದ್ದಾರೆ ಅನ್ನೋದನ್ನ ಇಲ್ಲಿ ಫಸ್ಟ್ ತಗೋತಾರೆ. ಓಕೆನಾ, ನಡೆಯೋದು ಅಂತಂದ್ರೆ ಸಿಂಪಲ್ ಆಗಿ ನಡೆಯೋದು ಕೂಡ ಆಗುತ್ತೆ, ಅಂಡ್ ಯಾವ್ಯಾವೆಲ್ಲ ಕೆಲಸ ಮಾಡಿ, ಯಾವ್ಯಾವೆಲ್ಲ ಬಿಸ್ನೆಸ್ ಮಾಡಿ ಭೂಮಿಯನ್ನ ಅಥವಾ ಕಂಪ್ಲೀಟ್ ನೇಚರ್ ಅನ್ನ ಎಕ್ಸ್ಪ್ಲೈಟ್ ಮಾಡಿದೀವಿ ನಾವೆಲ್ಲ ಫ್ರಮ್ ಸೋ ಮೆನಿ ಜನರೇಷನ್ಸ್, ಫ್ರಮ್ ಸೋ ಮೆನಿ ಸೆಂಚುರೀಸ್ ಅನ್ನೋದನ್ನ ಇಲ್ಲಿ ಇಂಡಿಕೇಟ್ ಮಾಡೋದಕ್ಕೆ ಬಿಗಿನಿಂಗ್ ಅಲ್ಲಿ ಏನ್ ತಗೋತಾನೆ. ಅಂಡ್ ಆಲ್ ಈಸ್ ಸಿಯರ್ಡ್ ವಿತ್ ಟ್ರೇಡ್, ಬ್ಲಿಯರ್ಡ್, ಸ್ಮಿಯರ್ಡ್ ವಿತ್ ಟಾಯ್ಲ್. ಟ್ರೇಡ್ ಅಂದ್ರೆ ಸೊ ಬೇರೆ ಬೇರೆ ಕೆಲಸವನ್ನ ಮಾಡೋ ಭರದಲ್ಲಿ, ಬೇರೆ ಬೇರೆ ಬಿಸ್ನೆಸ್ ಅನ್ನ ಮಾಡೋದ್ರಲ್ಲಿ. ಟ್ರೇಡ್ ಅನ್ನು ಯಾಕೆ ಮಾಡ್ತಾರೆ? ದುಡ್ಡು ಮಾಡಬೇಕು ಅನ್ನೋದೇ ಅಲ್ಟಿಮೇಟ್ ಇಂಟೆನ್ಷನ್ ಆಗಿರುತ್ತೆ, ಪ್ರಾಫಿಟ್ ಮಾಡಬೇಕು ಅನ್ನೋದೇ ಅಲ್ಟಿಮೇಟ್ ಇಂಟೆನ್ಷನ್ ಆಗಿರುತ್ತೆ. ಅನ್ನೊಂದು ಮಾತೇ ಇದೆ, ವ್ಯಾಪಾರಂ ದ್ರೋಹ ಚಿಂತನಂ ಅಂತ. ಸೊ ಅದು ಮನುಷ್ಯಕ್ಕೆ ದ್ರೋಹ ಆದ್ರೂ ಆಗಿರ್ಬೋದು, ಪ್ರಕೃತಿ ಮೇಲೆ ದ್ರೋಹ ಆಗಿರ್ಬೋದು, ಯಾವ್ದ್ರ ಮೇಲಾದ್ರೂ ಆಗಿರ್ಬೋದು ಅಲ್ಲಿ. ಸೊ ಈ ತರದ್ದು ಕಮರ್ಷಿಯಲೈಸ್ಡ್ ಆಗಿ ಎಲ್ಲವನ್ನು ಕೂಡ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಇಂದ, ಮನಿ ಪಾಯಿಂಟ್ ಆಫ್ ವ್ಯೂ ಇಂದ, ಪ್ರಾಫಿಟ್ ಪಾಯಿಂಟ್ ಆಫ್ ವ್ಯೂ ಇಂದ ನೋಡೋಕೆ ಶುರು ಮಾಡಿದ್ಮೇಲೆ ಯಾರ ಮೇಲೆ, ನೇಚರ್ ಮೇಲೆ ಅಂತ ಬಂದಾಗ ಗಾಳಿ, ಭೂಮಿ, ನೀರು, ಮಣ್ಣು ಎಲ್ಲದ್ರ ಮೇಲೂ ಹೆಂಗೆಲ್ಲ ಎಕ್ಸ್ಪ್ಲೈಟೇಷನ್ಸ್ಗಳು ಶುರುವಾಯಿತು ಅನ್ನೋದನ್ನ ಇಲ್ಲಿ ಹೇಳ್ತಾ ಹೋಗ್ತಾರೆ. ಸಿಯರ್ಡ್ ವಿತ್ ಟ್ರೇಡ್, ಬ್ಲಿಯರ್ಡ್, ಸ್ಮಿಯರ್ಡ್. ಈ ಸಿಯರ್ಡ್ ಮತ್ತೆ ಬ್ಲಿಯರ್ಡ್ ಅಂಡ್ ಸ್ಮಿಯರ್ಡ್ ಎಲ್ಲ ಇದೆಯಲ್ಲ, ಈ 3 ವರ್ಡ್ಸ್ಗಳು ಏನನ್ನ ಇಂಡಿಕೇಟ್ ಮಾಡುತ್ತೆ ಅಂತಂದ್ರೆ, ಇವಾಗ ಫ್ಯಾಕ್ಟ್ರಿಗಳೆಲ್ಲ ಸೆಟಪ್ ಆದ್ಮೇಲೆ ಅದರಿಂದ ತುಂಬಾ ಹೊಗೆಗಳು ಬರಕ್ ಶುರುವಾಯಿತು, ಅಥವಾ ಬೇರೆ ಮಸಿ ಎಲ್ಲ ಬರಕ್ ಶುರುವಾಯಿತು ಅಂತಂದ್ರೆ ಅದೆಲ್ಲ ಭೂಮಿ ಮೇಲೆಲ್ಲ ಮಣ್ಣು ಮೇಲೆಲ್ಲ ಒಂದು ಲೇಯರ್ ಕುತ್ಕೊತು. ಸೊ ಕುತ್ಕೊಂಡಾಗ ಏನಾಗುತ್ತೆ, ಅದ್ರದ್ದು ಒಂದು ಫರ್ಟಿಲಿಟಿ ಇತ್ತಲ್ವಾ ಅದು, ಮತ್ತೆ ಅದ್ರದ್ದೊಂದು ಬ್ಯೂಟಿ ಇತ್ತಲ್ಲ ಅದು, ಮತ್ತೆ ಅದ್ರದ್ದೊಂದು ಎಸೆನ್ಸ್ ಇತ್ತಲ್ಲ ಮಣ್ಣಿಂದು ಅದು, ಅದೆಲ್ಲವನ್ನು ಕೂಡ ಹಾಳು ಮಾಡಕ್ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ವಿ. ಯಾವಾಗ ಕಂಪ್ಲೀಟ್ ಆಗಿ ನಾವು ಟ್ರೇಡ್ ಪಾಯಿಂಟ್ ಆಫ್ ವ್ಯೂ ಇಂದ, ಕಮರ್ಷಿಯಲ್ ಪಾಯಿಂಟ್ ಆಫ್ ವ್ಯೂ ಇಂದ ಎಲ್ಲವನ್ನು ನೋಡೋಕ್ ಹೊರಟ ಮೇಲೆ, ಜೊತೆಗೆ ನೇಚರ್ ಬಗ್ಗೆ ನಮ್ಗೆ ಕನ್ಸರ್ನ್ ಮಿನಿಮಮ್ ಲೆವೆಲ್ಗೂ ಕೂಡ ಇಲ್ದಂಗಾಗಿ ಕಂಪ್ಲೀಟ್ಲಿ ಕಡಿಮೆ ಆದ್ಮೇಲೆ ಯಾರಿಗೇನಾದ್ರೆ ಏನಂತೆ, ಗಾಳಿ ಹಾಳಾದ್ರೆ ಏನಾಗಬೇಕು, ನೀರು ಹಾಳಾದ್ರೆ ಏನಾಗಬೇಕು, ಭೂಮಿ ಹಾಳಾದ್ರೆ ಏನಾಗಬೇಕು, ಫೈನಲ್ ಆಗಿ ನಾವು ಹಾಳಾಗ್ತೀವಿ ಅನ್ನೋದು ಮರ್ತೇ ಬಿಡ್ತೀವಿ ನಾವು. ಈ ಮೂಮೆಂಟ್ ಅಲ್ಲಿ ನನಗೆ ಪ್ರಾಫಿಟ್ ಬರ್ತಾ ಇದೆಯಾ, ಈ ಮೂಮೆಂಟ್ ಅಲ್ಲಿ ಐ ಆಮ್ ಗೆಟಿಂಗ್ ಸಮಥಿಂಗ್, ಐ ಆಮ್ ಅರ್ನಿಂಗ್ ಸಮಥಿಂಗ್, ಓಕೆ ಫೈನ್, ದಟ್ಸ್ ಫೈನ್, ನೆಕ್ಸ್ಟ್ ಜನರೇಷನ್ಗೆ ಏನಾಗುತ್ತೆ ಆಮೇಲೆ ನೋಡ್ಕೊಂಡ್ರೆ ಆಯ್ತು ಅನ್ನೋ ಮೈಂಡ್ ಸೆಟ್ ಬಂದಾದ್ಮೇಲೆ ಏನಾಯ್ತು, ಇವೆಲ್ಲ ಅನಾಹುತಗಳು ಶುರುವಾಯ್ತು. ಅಂಡ್ ಸ್ಮಿಯರ್ಡ್ ವಿತ್ ಟಾಯ್ಲ್ ಅಂದ್ರೆ ಒಂದಲ್ಲ ಒಂದು ಕೆಲಸಗಳು ಮಾಡ್ತಾ ಮಾಡ್ತಾ ಹೆಂಗೆ ಎಕ್ಸ್ಪ್ಲಾಯ್ಟೇಷನ್ ನಡೀತಾ ಇದೆ ನೇಚರ್ ಮೇಲೆ ಅನ್ನೋದು. ಅಂಡ್ ವೇರ್ಸ್ ಮ್ಯಾನ್ಸ್ ಸ್ಮಜ್ ಅಂಡ್ ಶೇರ್ಸ್ ಮ್ಯಾನ್ಸ್ ಸ್ಮೆಲ್. ಓಕೆ, ವೇರ್ಸ್ ಮ್ಯಾನ್ಸ್ ಸ್ಮಜ್ ಅಂದ್ರೆ ಏನಾದ್ರೂ ಒಂದನ್ನು ಬಳ್ಕೊಳ್ಳೋದು, ಬಳಿಯೋದು ಅಂತ ಆಗತ್ತೆ ಇಲ್ಲಿ. ಸೊ ಮ್ಯಾನ್ಸ್ ಸ್ಮಜ್ ಅಂದ್ರೆ ಏನು ಅಂತಂದ್ರೆ, ಇದೆಲ್ಲ ಕೆಲಸದ ರಿಸಲ್ಟ್ ಏನಾಯ್ತು, ಅಥವಾ ಇದೆಲ್ಲ ಬಿಸ್ನೆಸ್ ರಿಸಲ್ಟ್ ಏನಾಯ್ತು ಅಂತಂದ್ರೆ ಫೈನಲ್ ಆಗಿ ಭೂಮಿ ಎಲ್ಲ ಪೊಲ್ಯೂಟ್ ಆಗೋದಕ್ಕೆ ಸ್ಟಾರ್ಟ್ ಆಯ್ತು. ಸೊ ಪೊಲ್ಯೂಷನ್ ಆಗಿದ್ದನ್ನ ಈ ತರ ಹಿಂಗೆ ಸಿಂಬಾಲಿಕ್ ಆಗಿ ಹೇಳ್ತಾರೆ. ಶೇರ್ಸ್ ಮ್ಯಾನ್ಸ್ ಸ್ಮೆಲ್. ಸ್ಮೆಲ್ ಅಂದ್ರೆ ಏನು ಇದು? ಸೊ ನಾವು ಯಾವೆಲ್ಲ ಆಂಗಲ್ ನಲ್ಲಿ, ಯಾವೆಲ್ಲ ಪಾಯಿಂಟ್ ಆಫ್ ವ್ಯೂ ನಲ್ಲಿ, ಮತ್ತೆ ಯಾವೆಲ್ಲ ಡೈಮೆನ್ಷನ್ಸ್ ನಲ್ಲಿ, ಯಾವೆಲ್ಲ ವೇನಲ್ಲಿ ಭೂಮಿಯನ್ನ ಹಾಳು ಮಾಡ್ತಾ ಇದೀವಿ, ಪೊಲ್ಯೂಟ್ ಮಾಡ್ತಾ ಇದೀವಲ್ಲ, ಅದನ್ನ ಇದು ರೆಪ್ರೆಸೆಂಟ್ ಮಾಡುತ್ತೆ. ಆಲ್ ಕೈಂಡ್ ಆಫ್ ಪೊಲ್ಯೂಷನ್ಸ್. ಓಕೆನಾ, ಅದೆಲ್ಲ ಆದ್ಮೇಲೆ ಸ್ವಚ್ಛ ಭಾರತ ಅಭಿಯಾನ ಅದು ಇದು ಬಂದು ಇವಾಗೆಲ್ಲ ಒಂದೊಂದು ಕಡಿಮೆ ಆಗಿದೆ. ಎಲ್ಲೋ ನಿಂತ್ಕೊಂಡು ಯೂರಿನೇಟ್ ಮಾಡ್ತಾರೆ, ಮತ್ತಿನ್ನೆಲ್ಲೋ ಅದರಲ್ಲಿ ವೇಸ್ಟ್ ಅಲ್ಲಿ ಡೆಲಿವರ್ ಮಾಡ್ತಾರೆ, ಮತ್ತಿನ್ನೆಲ್ಲೋ ಕಸ ಬಿಸಾಕ್ತಿವಿ ನಾವೆಲ್ಲ ಹೋಗಿ ಅಂತಂದ್ರೆ ಅದೆಲ್ಲವೂ ಕೂಡ ಕೈಂಡ್ ಆಫ್ ಪೊಲ್ಯೂಷನ್.
ಎಲ್ಲವೂ ಕೂಡ ಇದನ್ನ ಹಾಳು ಮಾಡ್ತಿರೋದಂಗೆ ಆಗುತ್ತೆ, ಅದನ್ನ ಎಕ್ಸ್ಪ್ಲಾಯ್ಟ್ ಮಾಡೋದಂಗೆ ಆಗುತ್ತೆ ಭೂಮಿಯನ್ನ ಅಥವಾ ಕಂಪ್ಲೀಟ್ ನೇಚರನ್ನು. ಸೊ ಅದನ್ನ ಇಲ್ಲಿ ಸಿಂಬಾಲಿಕ್ ಆಗಿ ಅಥವಾ ಮೆಟಾಫರಿಕಲ್ ಆಗಿ ಹೇಳ್ತಾರೆ, ದ ಸಾಯಿಲ್ ಈಸ್ ಬೇರ್ ನಾವ್ ನಾರ್ ಕ್ಯಾನ್ ಫುಡ್ ಫೀಲ್ ಬೀಯಿಂಗ್ ಶಾರ್ಡ್. ಸೊ ಯಾವ ಲೆವೆಲ್ ನಾವು ಎಕ್ಸ್ಪ್ಲೈಟ್ ಮಾಡ್ತಾ ಇದೀವಿ, ಆ ಎಕ್ಸ್ಪ್ಲೈಟ್ ಮಾಡ್ತಿರೋದು ನಮ್ಗೆ ಗಮನಕ್ಕೆ ಬರ್ತಿಲ್ಲ ಅನ್ನೋದನ್ನ ಇಲ್ಲಿ ಹೈಲೈಟ್ ಮಾಡ್ತಾರೆ ನೋಡಿ. ದ ಸಾಯಿಲ್ ಇಸ್ ಬೇರ್ ನಾವ್ ನಾರ್ ಕ್ಯಾನ್ ಫುಡ್ ಫೀಲ್ ಬೀಯಿಂಗ್ ಶಾರ್ಡ್. ಶಾರ್ಡ್ ಅಂತಂದ್ರೆ ಸ್ಲಿಪ್ಪರ್ ಅಥವಾ ಶೂ ಅನ್ನು ಹಾಕೊಳ್ಳೋದು ನಾವು ಕಾಲಿಗೆ. ಸೊ ನಾವು ಯಾವಾಗ ಕಾಲಿಗೆ ಶೂ ಅಥವಾ ಸ್ಲಿಪ್ಪರ್ ಅನ್ನು ಹಾಕೋಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ, ಅಲ್ಲಿ ನಾವು ಭೂಮಿಯಿಂದ ನಮ್ಮನ್ನು ನಾವು ಡಿಟ್ಯಾಚ್ ಮಾಡ್ಕೊಂಡ್ವಿ ಅಂತ ಅರ್ಥ. ಸೊ ವಿ ಆರ್ ಕಂಪ್ಲೀಟ್ಲಿ ಡಿಟ್ಯಾಚ್ಡ್ ಫ್ರಮ್ ನೇಚರ್ ಅನ್ನೋದನ್ನ ರೆಪ್ರೆಸೆಂಟ್ ಮಾಡೋದಕ್ಕೆ ಇದನ್ನ ಸಿಂಬಾಲಿಕ್ ಆಗಿ ಯೂಸ್ ಮಾಡ್ತಾರೆ. ಸೊ ಯಾವಾಗ ನಮ್ಮ ಪಾದಗಳು ಭೂಮಿಗೆ ತಾಕುತ್ತೆ, ದೇರ್ ಇಸ್ ಅ ಕಾಂಟ್ಯಾಕ್ಟ್ ಬಿಟ್ವೀನ್ ಬೋತ್ ಆಫ್ ಅಸ್. ಅಂದ್ರೆ ನಮ್ಮ ಮತ್ತೆ ಭೂಮಿ ಮಧ್ಯೆ ಒಂದು ಕನೆಕ್ಷನ್ ಇರುತ್ತೆ, ಒಂದು ಕಾಂಟ್ಯಾಕ್ಟ್ ಇರುತ್ತೆ, ಒಂದು ಬಾಂಡೇಜ್ ಇರುತ್ತೆ. ಸೊ ಬಾಂಡೇಜ್ ಅನ್ನೆಲ್ಲ ತೆಗೆದು ಹಾಕ್ಬಿಟ್ಟಿದೀವಿ, ಆ ಕಾಂಟ್ಯಾಕ್ಟ್ ಅನ್ನ ಬಿಟ್ಟುಬಿಟ್ಟಿದೀವಿ, ಕಂಪ್ಲೀಟ್ಲಿ ನಾವು ಡಿಪಾರ್ಟ್ ಆಗ್ಬಿಟ್ಟಿದೀವಿ. ಅಂದ್ರೆ ಭೂಮಿ ಬಿಟ್ಟು ಹೋಗ್ಬಿಟ್ಟಿದೀವಿ ಅಂತಲ್ಲ, ಅದ್ರ ಬಗ್ಗೆ ಕೇರು ಕನ್ಸರ್ನ್ ಏನು ಇಲ್ವಲ್ಲ. ಆ ಥರ ಮೆಕ್ಯಾನಿಕಲ್ ಲೈಫನ್ನ, ಕಂಪ್ಲೀಟ್ಲಿ ಪ್ರಾಫಿಟ್ ಓರಿಯೆಂಟೆಡ್ ಲೈಫನ್ನ ನಾವು ಲೀಡ್ ಮಾಡ್ತಿದ್ದೀವಿ ಅನ್ನೋದನ್ನ ಮೆಟಾಫರಿಕಲ್ ಆಗಿ ಹೇಳೋದಕ್ಕೆ ಇದನ್ನ ಯೂಸ್ ಮಾಡ್ತಾರೆ ಇಲ್ಲಿ. ಸೊ ಈ ಎಕ್ಸಾಕ್ಟ್ಲಿ ಇದೆಯಲ್ಲ ಇದು ನಾರ್ ಕ್ಯಾನ್ ಫುಡ್ ಫೀಲ್ ಬೀಯಿಂಗ್ ಶಾರ್ಡ್ ಅಂತ ಹೇಳಿ. ಸೊ ಹೌ ವಿ ಆರ್ ಕಂಪ್ಲೀಟ್ಲಿ ಡಿಟ್ಯಾಚ್ಡ್ ಫ್ರಮ್ ನೇಚರ್ ಅನ್ನೋದನ್ನ ಇಂಡಿಕೇಟ್ ಮಾಡೋದಕ್ಕೆ ಈ ಲೈನ್ಸ್ ಅನ್ನ ಯೂಸ್ ಮಾಡ್ತಾರೆ. ಸೊ ಈ ಎಕ್ಸಾಕ್ಟ್ಲಿ 4 ಲೈನ್ಸ್ ನಲ್ಲಿ ಅವರು ಪ್ರಾಬ್ಲಮ್ಸ್ ಅನ್ನ ಡಿಸ್ಕಸ್ ಮಾಡ್ತಾರೆ. ಸೊ ಬಿಗಿನಿಂಗ್ ಅಲ್ಲಿ 4 ಲೈನ್ಸ್ ಅಲ್ಲಿ ಏನು ಹೇಳಿದ್ರು ನೋಡಿದ್ವಿ, ಅಂಡ್ ಇಲ್ಲಿ ಬಂದಾಗ ಇದನ್ನ 8 ಲೈನ್ಸ್ ಸೇರಿಸ್ಕೊಂಡೆ ಒಂದು ಸ್ಟ್ಯಾನ್ಸ್ ನೆನಪಿರ್ಲಿ, ಮತ್ತೆ ನೀವು ಕನ್ಫ್ಯೂಸ್ ಆಗಬೇಡ್ರಿ, ಬಿಕಾಸ್ ಇಲ್ಲಿ ಅಕ್ಟೇವಾ ಅಂತಾನೆ ಹಾಕಿದ್ದೀನಿ, ಲೈನ್ 1 to 8 ಬಂದು. ಸೊ ಈ 8 ಲೈನ್ಸ್ ಅನ್ನ ನೋಡಿದ್ದಾಯ್ತು. ಸೊ ಪ್ರಾಬ್ಲಮ್ಸ್ ಏನಿದೆ, ಇಂಡಸ್ಟ್ರಿಯಲೈಸೇಷನ್ ಎಫೆಕ್ಟ್ ಜಾಸ್ತಿ ಆಗ್ತಾ ಮತ್ತೆ ಎಲ್ಲವನ್ನು ಕಮರ್ಷಿಯಲೈಸ್ ನೋಡೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನೇಚರ್ ಮೇಲೆ ಮಂಚೊಂದು ಎಕ್ಸ್ಪ್ಲಾಟೇಷನ್ ಯಾವ ಲೆವೆಲ್ಗೆ ಹೋಗಿದೆ, ಹೆಂಗೆ ಡಿಸ್ಟ್ರಕ್ಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದಾನೆ, ನೇಚರ್ ಏನಾಗಬೇಕು, ಮಣ್ಣೇನಾಗಬೇಕು, ನೇಚರ್ ಇನ್ ದ ಸೆನ್ಸ್ ಎಲ್ಲವೂ ಕೂಡ ಇನ್ಕ್ಲೂಡ್ ಆಗಿ ಭೂಮಿ ಏನಾಗಬೇಕು, ಮಣ್ಣೇನಾಗಬೇಕು, ಗಾಳಿ ಏನಾಗಬೇಕು, ಹಿಂಗಾದ್ರೆ ಏನಾಗುತ್ತೆ ಅಂತ ಏನನ್ನೂ ಯೋಚನೆ ಮಾಡ್ದಲೆ ಹಿಂಗೆಲ್ಲ ಮಾಡ್ತಾ ಇದ್ದಾನೆ ಅನ್ನೋದನ್ನ ಪ್ರಾಬ್ಲಮ್ ಅನ್ನ ಇಲ್ಲಿ ನೋಡಿದ್ವಿ. ಈಗ ಲಾಸ್ಟ್ 6 ಲೈನ್ಸ್ ಬಂದಾಗ ನಾನು ಬಿಗಿನಿಂಗ್ ಎಲ್ಲ ಹೇಳ್ದಂಗೆ ಸೊಲ್ಯೂಷನ್ಸ್ ಕೊಡ್ಬೇಕಲ್ವಾ ಇವಾಗ, ಮತ್ತೆ ಹೋಪ್ಸ್ ಅನ್ನ ಇಟ್ಕೊಂಡು ಮಾತಾಡ್ಬೇಕಲ್ವಾ. ಸೊ ಲೆಟ್ ಅಸ್ ಸಿ ಯಾವ ಹೋಪ್ಸ್ ಅನ್ನ ಇಟ್ಕೊಂಡು ಮಾತಾಡ್ತಾನೆ ಇಲ್ಲಿ ಅಂತೇಳಿ. ಜಸ್ಟ್ ಇಮೇಜ್ ಮೇಲೆ ಒಂದ್ಸಲಿ ಕಣ್ಣಾಡಿಸಿ, ಅದು ನೋಡಿದ್ರೆ ತುಂಬಾ ಪ್ಲೆಸೆಂಟ್ ಅಂತ ಅನ್ಸುತ್ತೆ. ಸೊ ಒಂದು ಬ್ಯೂಟಿಫುಲ್ ಸ್ಟ್ರೀಮ್ ಇದೆ, ಮತ್ತೆ ಈ ಕಡೆ ಎಲ್ಲ ಬೆಟ್ಟ ಗುಡ್ಡಗಳು, ಪರ್ವತ, ಒಳ್ಳೊಳ್ಳೆ ಹೂಗಳು, ಇದೆಲ್ಲ ಕಾಣಿಸ್ತಾ ಇದೆ. ಒಂದು ಪ್ಲೆಸೆಂಟ್ ಫೀಲ್ ಅನ್ನ, ಪಾಸಿಟಿವ್ ಫೀಲ್ ಅನ್ನ ಕೊಡುವಂತ ಇಮೇಜ್ ಇದು. ಓಕೆ, ನೋಡಿ ಆಮೇಲೆ ಅರ್ಥ ಆಗತ್ತೆ ಇದು. Fine. Okay. And for all this, nature is never spent. There lives the dearest freshness deep down things, and though the last lights of the black west went, oh, morning at the brown brink eastward springs, because the Holy Ghost over the bent world broods with warm breast and with bright wings. So again, this is the hope that each and every citizen in the world live with. Okay, so ಅದನ್ನ ಇಲ್ಲಿ ಹಾಪ್ಕಿನ್ಸ್ ಹೈಲೈಟ್ ಮಾಡ್ತಾನೆ ಏನು, ಅಂಡ್ ಫಾರ್ ಆಲ್ ದಿಸ್ ನೇಚರ್ ಇಸ್ ನೆವರ್ ಸ್ಪೆಂಟ್. ಸೊ ಇಲ್ಲಿ ಹಿ ಟಾಕ್ಸ್ ಅಬೌಟ್ ದ ರೆಸಿಲಿಯಂಟ್ ಕೆಪಾಸಿಟಿ ಆಫ್ ನೇಚರ್. ಓಕೆನಾ, ಪ್ರತಿರೋಧವನ್ನು ವ್ಯಕ್ತಪಡಿಸುವಂತ, ತನ್ನ ಒರಿಜಿನಾಲಿಟಿಯನ್ನ ಮೈಂಟೈನ್ ಮಾಡುವಂತ, ಏನೇ ಎಕ್ಸ್ಪ್ಲೈಟ್ ಮಾಡಿ, ಏನೇ ಡಿಸ್ಟ್ರಾಯ್ ಮಾಡಿ, ನಾನು ಎಷ್ಟು ಸ್ಟ್ರಾಂಗ್ ಅಂತ ನಾನು ತೋರಿಸ್ತೀನಿ ಅಂತ ನೇಚರ್ ನಿಂತ್ಕೊಳ್ಳೋದಿದೆಯಲ್ಲ, ಅದನ್ನ ಇಲ್ಲಿ ರೆಪ್ರೆಸೆಂಟ್ ಮಾಡುತ್ತೆ ಈ ಲೈನ್. ನೇಚರ್ ಇನ್ ದ ಸೆನ್ಸ್, ನೇಚರ್ಗೆ ಪವರ್ ಎಲ್ಲಿಂದ ಬಂತು ಅಂತಂದ್ರೆ, ಅಕಾರ್ಡಿಂಗ್ ಟು ಹಾಪ್ಕಿನ್ಸ್, ಗಾಡ್ ಹ್ಯಾಸ್ ಗಿವನ್ ದಟ್ ಪವರ್ ಟು ನೇಚರ್ ಅಂತ ಹೇಳಿ. ಬಿಕಾಸ್ ಗಾಡ್ ಈಸ್ ಸೋ ಪ್ರೊಟೆಕ್ಟಿವ್ ಅಬೌಟ್ ನೇಚರ್. ನಾವು ಮತ್ತೆ ಹೇಳ್ತಾ ಇದ್ದೇನೆ, ನೇಚರ್ ಅಂದ್ರೆ ದಟ್ ಇನ್ಕ್ಲೂಡ್ಸ್ ಈಚ್ ಅಂಡ್ ಎವ್ರಿ ಎಲಿಮೆಂಟ್. ನಾವು ಯಾವೆಲ್ಲ ಪೊಲ್ಯೂಷನ್ಸ್ ಬಗ್ಗೆ ಮಾತಾಡ್ತೀವಲ್ಲ, ನಾರ್ಮಲಿ ಪೊಲ್ಯೂಷನ್ಸ್ ಅಂತ ಬಂದ್ರೆ ಅದೆಲ್ಲವನ್ನು ಕೂಡ ಇಲ್ಲಿ ನೇಚರ್ ಇನ್ಕ್ಲೂಡ್ ಆಗುತ್ತೆ. ಅದೆಲ್ಲವನ್ನು ಕೂಡ ದೇವ್ರು ಪ್ರೊಟೆಕ್ಟಿವ್ ಆಗಿ ಕಾಪಾಡ್ತಾ ಇದ್ದಾನೆ, ನೋಡ್ಕೋತಿದ್ದಾನೆ ಅಂತ ಹೇಳಿ. ಸೊ ಅಂಡ್ ಫಾರ್ ಆಲ್ ದಿಸ್ ನೇಚರ್ ಇಸ್ ನೆವರ್ ಸ್ಪೆಂಟ್. ನೀವೇನೇ ಮಾಡಿ ನೇಚರ್ ಕಂಪ್ಲೀಟ್ಲಿ ಹಾಳಾಗೋದಿಲ್ಲ. ಅದು ಮತ್ತೆ ತನ್ನಂತಂದು ರೆಜನೋವೇಟ್ ಮಾಡ್ಕೋತಾ ಇರುತ್ತೆ, ತನ್ನಂತಂದು ರಿನ್ಯೂ ಮಾಡ್ಕೋತಾ ಇರುತ್ತೆ, ತನ್ನಂತಂದು ಮತ್ತದನ್ನ ರಿಫ್ರೆಶ್ ಮಾಡ್ಕೋತಿರುತ್ತೆ ಅನ್ನೋದನ್ನ ಇಲ್ಲಿ ಇಂಡಿಕೇಟ್ ಮಾಡುತ್ತೆ. ದೇರ್ ಲಿವ್ಸ್ ದ ಡಿಯರೆಸ್ಟ್ ಫ್ರೆಶ್ನೆಸ್ ಡೀಪ್ ಡೌನ್ ಥಿಂಗ್ಸ್. ಓಕೆ, ನಮಗೆ ಮೇಲ್ನೋಟಕ್ಕೆ ತುಂಬ ಪೊಲ್ಯೂಟ್ ಆಗಿದೆ, ತುಂಬ ಹಾಳಾಗಿದೆ ಅಂತ ನಮ್ಗೆ ಅನ್ಸಿದ್ರು ಕೂಡ, ಸರ್ಫೇಸ್ ಲೆವೆಲ್ನಲ್ಲಿ ಹಂಗೆ ಫೀಲ್ ಆದ್ರೂ ಕೂಡ, ಡೀಪ್ ಡೌನ್ ಥಿಂಗ್ಸ್ ಆರ್ ಫ್ರೆಶ್ ಅಂತ ಹೇಳಿ. ಆ ಫ್ರೆಶ್ನೆಸ್ ಅನ್ನ, ತನ್ನ ಒರಿಜಿನಲ್ ಪವರ್ ಅನ್ನ, ತನ್ನ ಒರಿಜಿನಲ್ ರೆಸಿಲಿಯನ್ಸ್ ಕೆಪಾಸಿಟಿವನ್ನ ಅದು ಹಂಗೆ ರಿಟೈನ್ ಮಾಡ್ಕೊಂಡಿರುತ್ತೆ. ಅವಾಗ ನಮಗೆ ಕಾಣಿಸ್ತಿರುತ್ತೆ ಅಂತೇಳಿ. ಯಾವಾಗ ಕಾಣಿಸ್ತಿರುತ್ತೆ, ನಾವು ಬಿಗಿನಿಂಗ್ ಅಲ್ಲಿ ಫೈಲ್ ಪೇಪರ್ದನ್ನ ಎಕ್ಸಾಂಪಲ್ ಕೊಟ್ಟು ಅದನ್ನ ಹೇಳ್ತಾರಲ್ವಾ, ಅಂಡ್ ಆಯಿಲ್ ಎಕ್ಸ್ಟ್ರಾಕ್ಷನ್ ಸ್ಲೋ ಪ್ರೋಸೆಸ್ ಬಗ್ಗೆ ಮಾತಾಡ್ತಾರಲ್ವಾ, ಸೊ ಹಂಗೆ ಅದು ಹಂಗೆ ಇರುತ್ತೆ, ಅದು ಕಂಟಿನ್ಯೂಸ್ ಆಗಿ ನಡೀತಾ ಇರುತ್ತೆ. ಯಾವತ್ತಾದ್ರೂ ಒಮ್ಮೆಲೆ ನಂಗೆ ಅದು ಪ್ರೆಸೆಂಟ್ ಆಗುತ್ತೆ ಅಥವಾ ಅಕ್ಕರ್ ಆಗುತ್ತೆ ಅನ್ನೋದನ್ನ ಇಲ್ಲಿ ಅರ್ಥ ಮಾಡ್ಕೋಬೇಕು. ಅಂಡ್ ದೋ ದ ಲಾಸ್ಟ್ ಲೈಟ್ ಆಫ್ ದ ಬ್ಲಾಕ್ ವೆಸ್ಟ್ ವೆಂಟ್, ಹೋ ಮಾರ್ನಿಂಗ್ ಅಟ್ ದ ಬ್ರೌನ್ ಬ್ರಿಂಕ್ ಈಸ್ಟ್ವರ್ಡ್ ಸ್ಪ್ರಿಂಗ್ಸ್. ಓಕೆ, ಇದಂಗೆ ರೆಪ್ರೆಸೆಂಟ್ ಮಾಡೋದು, ಅಗೈನ್ ಸಿಂಬಾಲಿಕ್ ಆಗಿ ತಗೋತಾನೆ. ಪ್ರತಿ ದಿವಸ ಸಂಜೆ ಸೂರ್ಯ ಮುಳುಗೋದು, ಸೂರ್ಯ ಮುಳುಗದ ಮೇಲೆ ಕತ್ಲೆ ಆಗುವಂಥದ್ದು, ಇಟ್ಸ್ ಅ ನ್ಯಾಚುರಲ್ ಪ್ರೋಸೆಸ್. ಓಕೆನಾ, ಅಂಡ್ ದಟ್ ಈಸ್ ವೆರಿ ಟೆಂಪರರಿ, ನಾಟ್ ಪರ್ಮನೆಂಟ್. ಆ ಡಾರ್ಕ್ನೆಸ್ ಏನಿದೆಯಲ್ಲ, ಸೊ ದಟ್ ಇಂಡಿಕೇಟ್ಸ್ ಡಾರ್ಕ್ ಶೇಡ್ ಆಫ್ ಲೈಫ್. ಆ ಡಾರ್ಕ್ನೆಸ್ ಅನ್ನೋದು ಆಫ್ಟರ್ ಸನ್ಸೆಟ್ಸ್. ಓಕೆ,
ಸೊ ಅದಾದ್ಮೇಲೆ ಏನಾಗುತ್ತೆ, ಮತ್ತೆ ರಾತ್ರಿ ಕಳಿಯುತ್ತೆ, ಬೆಳಗ್ಗೆ ಆಗುತ್ತೆ, ಮತ್ತೆ ಸನ್ರೈಸ್ ಅನ್ನ ನೋಡ್ತೀವಿ, ಒಂದು ಬೆಳಗ್ಗೆ ಬರುತ್ತೆ, ಒಂದು ರೇ ಆಫ್ ಹೋಪ್ ಬರುತ್ತೆ, ಮತ್ತೆ ಲೈಫ್ ಫ್ರೆಶ್ ಆಗಿ ಶುರುವಾಗುತ್ತೆ. ಸೊ ಅದೇ ತರ ಇಲ್ಲಿ ನಾವೇನೇ ಎಕ್ಸ್ಪ್ಲೈಟ್ ಮಾಡಿದ್ರು, ಏನೇ ಅದನ್ನ ಹಾಳು ಮಾಡಿದ್ರು ನೇಚರನ್ನ, ಗಾಡ್ ಈಸ್ ಸೋ ಪ್ರೊಟೆಕ್ಟಿವ್ ಅಲ್ವಾ. ಸೊ ಹಾಗಾಗಿ ಮತ್ತೆ ಅದು ತನ್ನನ್ನು ತಾನು ರಿಫ್ರೆಶ್ ಮಾಡ್ಕೊಳ್ತಾ ಇರತ್ತೆ, ನನ್ನಾಗ್ಲೇ ಹೇಳ್ದಂಗೆ ರೆಜನವೇಟ್ ಮಾಡ್ಕೊತಾ ಇರತ್ತೆ. ದೆನ್ ಏನಾಗುತ್ತೆ, ಅದು ಮತ್ತೆ ಒರಿಜಿನಲ್ ಪವರ್ ಕೆಪಾಸಿಟಿ ಏನಿರುತ್ತಲ್ವಾ ಅದರದ್ದು ಅದಂಗೆ ರಿಟೈನ್ ಮಾಡ್ಕೊಳ್ಳುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾನೆ. ಸೊ ಕತ್ಲೆ ಆಗಿ ಮತ್ತೆ ಬೆಳಗ್ಗೆ ಹೆಂಗೆ ಬರುತ್ತೋ ಅದೇ ತರ ನ್ಯಾಚುರಲ್ ಪ್ರೋಸೆಸ್ ಅನ್ನೋ ಹಂಗೆ ಇದೆಲ್ಲ ಮಧ್ಯಗಳನ್ನು ಕೂಡ ಈ ಎಕ್ಸ್ಪ್ಲಾಟೇಷನ್, ಪೊಲ್ಯೂಷನ್ಸ್ ಮತ್ತೆ ಡಿಸ್ಟ್ರಕ್ಷನ್ಸ್ ಇದೆಲ್ಲನೂ ಆದ್ರೂ ಕೂಡ ತನ್ನನ್ನು ತಾನು ಸ್ಟ್ರಾಂಗ್ ಆಗಿ ಮತ್ತೆ ನಿಲ್ಲಿಸ್ಕೊಳ್ಳುವಂತ ಪವರ್ ಅನ್ನ ಗಾಡ್ ಹ್ಯಾಸ್ ಗಿವನ್ ಟು ನೇಚರ್ ಅನ್ನೋದು. ಸೊ ದಟ್ ಈಸ್ ವೈ ಗಾಡ್ಸ್ ಗ್ರಾಂಜರ್ ಟೈಟಲ್. ಓಕೆ, ಬಿಕಾಸ್ ದ ಹೋಲಿ ಗೋಸ್ಟ್ ಓವರ್ ದ ಬೆಂಟ್, ಇಲ್ಲಿ ಹೋಲಿ ಗೋಸ್ಟ್ ಅಂದ್ರೆ ದೆವ್ವ ಅನ್ಕೋಬೇಡಿ, ಆ ಡಿವೈನ್ ಪವರ್ ಅನ್ನ, ಪವರ್ ಆಫ್ ಗಾಡ್ ಅನ್ನ ಇಂಡಿಕೇಟ್ ಮಾಡೋದಕ್ಕೆ ಹೋಲಿ ಗೋಸ್ಟ್ ಅನ್ನೋದನ್ನ ತಗೋತಾನೆ. ಓವರ್ ದ ಬೆಂಟ್ ವರ್ಲ್ಡ್ ಬ್ರೂಡ್ಸ್ ವಿತ್ ವಾರ್ಮ್ ಬ್ರೆಸ್ಟ್ ಅಂಡ್ ವಿತ್ ಬ್ರೈಟ್ ವಿಂಗ್ಸ್. ಇಲ್ಲಿ ಬ್ರೂಡ್ಸ್ ವಿತ್ ವರ್ಲ್ಡ್ ಬ್ರೂಡ್ಸ್ ವಿತ್ ವಾರ್ಮ್ ಬ್ರೆಸ್ಟ್ ಅಂಡ್ ವಿತ್ ಬ್ರೈಟ್ ವಿಂಗ್ಸ್ ಇದೆಯಲ್ಲ, ಸೊ ಇದನ್ನ ಹೌ ಗಾಡ್ ಈಸ್ ಸೋ ಪ್ರೊಟೆಕ್ಟಿವ್ ಅಬೌಟ್ ನೇಚರ್ ಅನ್ನೋದನ್ನ ಇಂಡಿಕೇಟ್ ಮಾಡೋದಕ್ಕೆ ಒಂದು ಬರ್ಡ್ ಎಕ್ಸಾಂಪಲ್ ಆಗಿ ತಗೋತಾನೆ. ಓಕೆನಾ, ಇಲ್ಲಿ ಎರಡು ವರ್ಡ್ ನೆನ್ಪಿಟ್ಕೊಳ್ಳಿ, ಒಂದು ಬ್ರೆಸ್ಟ್ ಅನ್ನೋ ವರ್ಡು, ಇನ್ನೊಂದು ವಿಂಗ್ಸ್ ಅನ್ನೋ ವರ್ಡ್. ಅಂದ್ರೆ ತಾಯಿ ಹಕ್ಕಿ ಏನ್ ಮಾಡುತ್ತಲ್ಲ, ತನ್ನ ಮರಿಗಳನ್ನ ತನ್ನ ಎದೆಗೆ ಔಚ್ಕೊಂಡು ಅದನ್ನು ಸೇಫ್ ಗಾರ್ಡ್ ಮಾಡ್ತಿರತ್ತೆ. ಹಕ್ಕಿಗಳು ಇಂಡಿಪೆಂಡೆಂಟ್ ಆಗೋದ್ವರ್ಗು ಮೊಟ್ಟೆಯಿಂದ ಅದು ಹ್ಯಾಚಿಂಗ್ ಪ್ರೊಸೆಸ್ ಎಲ್ಲ ಮುಗಿದು ಹೊರಗಡೆ ಬಂದಾದ್ಮೇಲೆ ತನ್ನ ಎದೆಗೆ ಬಚ್ಚಿಟ್ಕೊಂಡು ಬೆಚ್ಚಗೆ ಅದನ್ನ ವಾಮ್ತನ ಕೊಟ್ಕೊಂಡು ಏನ್ ಮಾಡುತ್ತೆ, ಹಕ್ಕಿ ತನ್ನ ಮರಿಗಳನ್ನ ಜೋಪಾನವಾಗಿ ನೋಡ್ಕೊಳ್ಳುತ್ತೆ, ಪ್ರೊಟೆಕ್ಟಿವ್ ಆಗಿ ನೋಡ್ಕೊಳ್ಳುತ್ತೆ. ಅದೇ ತರ ಮತ್ತೆ ವಿಂಗ್ಸ್ ಗಳಲ್ಲಿ ಬಚ್ಚಿಟ್ಕೊಂಡು ಸುತ್ತ ವಿಂಗ್ಸ್ ಅನ್ನ ಕವರ್ ಮಾಡ್ಕೊಂಡು ತನ್ನ ಎದೆಗೆ ಔಚ್ಕೊಂಡು ಹಕ್ಕಿ ಮರಿಗಳನ್ನ ಪ್ರೊಟೆಕ್ಟಿವ್ ಆಗಿ ನೋಡ್ಕೊಳ್ಳುತ್ತಲ್ವಾ, ಅದೇ ಥರದಲ್ಲಿ ಗಾಡ್ ಈಸ್ ಸೋ ಪ್ರೊಟೆಕ್ಟಿವ್ ಅಬೌಟ್ ನೇಚರ್. ಸೊ ಹಾಗಾಗಿ ನೇಚರ್ ಅಲ್ಲಿರುವಂಥದ್ದು ಏನೆಲ್ಲ ಇದೆಯಲ್ಲ, ಮಣ್ಣು, ನೀರು, ಗಾಳಿ, ಇದೆಲ್ಲನೂ ಇದೆಯಲ್ಲ, ಇದೆಲ್ಲವನ್ನು ಕೂಡ ಅದನ್ನ ತುಂಬಾ ಪ್ರೊಟೆಕ್ಟ್ ಮಾಡುತ್ತೆ ಮತ್ತೆ ಸೇಫ್ ಗಾರ್ಡ್ ಮಾಡುತ್ತೆ. ಈ ತರದ ಒಂದು ಪವರ್ ದೇವ್ರಿಗಿರೋದ್ರಿಂದ ಬಿಕಾಸ್ ಆಫ್ ದಟ್ ಪವರ್ ಓನ್ಲಿ ನಾವೇನೇ ಎಕ್ಸ್ಪ್ಲೈಟ್ ಮಾಡಿದ್ರು, ಏನೇ ಹಾಳು ಮಾಡಿದ್ರು ಕೂಡ ಮತ್ತದು ರೆಜನೋವೇಟ್ ಆಗುತ್ತೆ, ಮತ್ತೆ ಅದು ರಿನ್ಯೂ ಆಗುತ್ತೆ ಅಥವಾ ರಿಫ್ರೆಶ್ ಆಗುತ್ತೆ. ಸೊ ಹಂಗಾಗಿ ನೇಚರನ್ನ ಕಂಪ್ಲೀಟ್ ಆಗಿ ಹಾಳು ಮಾಡೋದು ಇಟ್ ಇಸ್ ಹೈಲಿ ಇಂಪಾಸಿಬಲ್. ಸೊ ಹಾಗಾಗಿ ಅಂಥದ್ದು ಹೋಪನ್ನು ನಾವು ಇಟ್ಕೊಳ್ಬೋದು ಬಿಕಾಸ್ ಆಫ್ ಗಾಡ್. ಓಕೆನಾ, ಏನೇ ಆದ್ರೂ ದೇವ್ರಿದ್ದಾನೆ, ಏನೂ ಆಗಲ್ಲ. ಅದು ಹಾಳಾಯ್ತಾ, ದೇವ್ರಿದ್ದಾನೆ, ಏನೂ ಆಗಲ್ಲ. ಮತ್ತಿನ್ನೇನೋ ಒಂದು ಹಾಳಾಯ್ತಾ, ದೇವ್ರಿದ್ದಾನೆ ನೋಡ್ಕೋತಾನೆ ಅನ್ನೋ ಒಂದು ಹೋಪಲ್ಲಿ ನಾವು ಬದುಕೋಣ ಅಂತೇಳಿ ಈ ಪೊಯಮನ್ನ ಹಾಪ್ಕಿನ್ಸ್ ಎಂಡ್ ಮಾಡ್ತಾನೆ. ಮತ್ತೆ ನೆನಪಿರ್ಲಿ, ಇದು ನಾವು ಯಾವಾಗ ದೇವರನ್ನ ನಂಬಿ ಎಲ್ಲವನ್ನು ಒಂದು ಪರ್ಸೆಪ್ಷನ್ಸ್ ಅನ್ನ ಫಿಕ್ಸ್ ಮಾಡ್ಕೋತೀವಿ, ಒಪಿನಿಯನ್ ಅನ್ನು ಫಿಕ್ಸ್ ಮಾಡ್ಕೋತೀವಿ, ಅವಾಗ ಈ ತರದ್ ಸರಿ ಅಂತ ಅನ್ಸುತ್ತೆ. ಇಲ್ಲ ಅಂತಂದ್ರೆ ಬೇರೆಯವ್ರಿಗೆ ಏನ್ ಮಾಡುತ್ತೆ, ದೇವ್ರೇನ್ ಮಾಡ್ಬಿಡುತ್ತೆ, ದೇವರೇ ಇಲ್ಲ ಅಂತ ಆರ್ಗ್ಯೂ ಮಾಡೋರಿಗೆ ಈ ಪೊಯಮ್ ಬೇರೆ ತರನೇ ಫೀಲ್ ಆಗ್ಬೋದು. ಓಕೆನಾ, ಸೊ ನಿಮ್ಗೆ ಹೆಂಗಾದ್ರೂ ಫೀಲ್ ಆಗಲಿ, ಎಕ್ಸಾಮ್ ಪಾಯಿಂಟ್ ಆಫ್ ಇಂದ ಪೊಯಮನ್ನ ಓದ್ತಾ ಇದ್ದೀರಾ ಅಂತಂದ್ರೆ ಇಷ್ಟು ನೀಟಾಗಿ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡು ಎಕ್ಸಾಮ್ಸ್ ನಲ್ಲಿ ಆನ್ಸರ್ಸ್ ಅನ್ನ ಬರೀಬೇಕು. ಇದ್ರ ಜೊತೆಗೆ ಥೀಮ್ಸ್ ಅನ್ನು ನೋಡೋಣ. ಓಕೆ, ಅಗೇನ್ 5 ಮತ್ತು 10 ಮಾರ್ಕ್ಸ್ಗೆ ಆನ್ಸರ್ಸ್ ಅಂತ ಬಂದ್ರೆ ಥೀಮ್ ಪ್ಲೇಸ್ ವೈಟಲ್ ರೋಲ್. ಸೊ ಹಾಗಾಗಿ ನೆನ್ಪಿಟ್ಕೊಳ್ಳಿ ಇದನ್ನ. ಒಂದು, ದ ಇಮನೆನ್ಸ್ ಆಫ್ ಗಾಡ್ ಇನ್ ನೇಚರ್. ಸೆಕೆಂಡ್ ಒನ್ ಬಂದು ಎನ್ವಿರಾನ್ಮೆಂಟಲ್ ಅಂಡ್ ಸ್ಪಿರಿಚುವಲ್ ಏಲಿಯನೇಷನ್, ಡಿವೈನ್ ರೆಸಿಲಿಯನ್ಸ್ ಅಂಡ್ ರಿನಿವಲ್, ಅಂಡ್ ಹೋಲಿ ಪ್ರೊಟೆಕ್ಷನ್ ಅಂಡ್ ಗ್ರೇಸ್ ಅಬ್ವಿಯಸ್ಲಿ ಆಫ್ ಗಾಡ್. ಸೊ ಇಷ್ಟನ್ನ ಇಲ್ಲಿ ಥೀಮ್ ಆಗಿ ನಾವು ನೋಡ್ತೀವಿ. ಒಂದು ಇಮನೆನ್ಸ್ ಅಂದ್ರೆ ಪಾರ್ಟ್ ಆಫ್ ಸಮಥಿಂಗ್ ಅಂತ ಹೇಳಿ. ಸೊ ಇಲ್ಲಿ ಇಮನೆನ್ಸ್ ಆಫ್ ಗಾಡ್ ಇನ್ ನೇಚರ್ ಅಂತಂದ್ರೆ ಗಾಡ್ ಇಸ್ ಪಾರ್ಟ್ ಆಫ್ ನೇಚರ್ ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ. ಸೊ ಅದು ಒಂದು ಥೀಮು. ಸೆಕೆಂಡ್ ಒನ್, ಬಿಕಾಸ್ ಇಲ್ಲಿ ಗಾಡ್ ಇಸ್ ಪಾರ್ಟ್ ಆಫ್ ನೇಚರ್ ಆಗಿರೋದ್ರಿಂದಾನೇ ಈ ಸೋ ಪ್ರೊಟೆಕ್ಟಿವ್ ಅಂಡ್ ಈಸ್ ಪ್ರೊಟೆಕ್ಟಿಂಗ್ ಎವ್ರಿಥಿಂಗ್ ಅನ್ನೋದು ಹಾಪ್ಕಿನ್ಸ್ನ ಒಂದು ಆರ್ಗ್ಯುಮೆಂಟ್. ದೆನ್ ಎನ್ವಿರಾನ್ಮೆಂಟಲ್ ಅಂಡ್ ಸ್ಪಿರಿಚುವಲ್ ಏಲಿಯನೇಷನ್. ಏಲಿಯನೇಷನ್ ಅಂದ್ರೆ ವಿ ಆರ್ ಗೋಯಿಂಗ್ ಅವೇ ಫ್ರಮ್ ಸಮಥಿಂಗ್ ಅಂತ. ಓಕೆನಾ, ಹಂಗಾಗಿ ನಾವು ಸ್ಪಿರಿಚುವಲಿಂದ ತುಂಬಾ ದೂರ ಆಗೋಗ್ಬಿಟ್ಟಿದೀವಿ, ದೆನ್ ಎನ್ವಿರಾನ್ಮೆಂಟಲಿಂದ ದೂರ ಆಗ್ಬಿಟ್ಟಿದೀವಿ, ಕಂಪ್ಲೀಟ್ಲಿ ಕಮರ್ಷಿಯಲಿಸ್ಟಿಕ್ ಆಗಿ ಥಿಂಕ್ ಮಾಡ್ತಾ ಇದೀವಿ ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ. ಅಫ್ಕೋರ್ಸ್ ಎಂಟೈರ್ ಪೊಯಮ್ ಇರೋದೇ ಸ್ಪಿರಿಚುವಲ್ ಪಾಯಿಂಟ್ ಆಫ್ ವ್ಯೂ ಇಂದ ನೇಚರ್ ಅನ್ನ ನೋಡುವಂಥದ್ದು. ಬಿಕಾಸ್ ನಾನು ಆಗ್ಲೇ ಹೇಳ್ದಂಗೆ ಹಾಪ್ಕಿನ್ಸ್ ಬ್ಯಾಕ್ ಗ್ರೌಂಡ್ ಹಂಗಿದ್ರಿಂದ, ಅವ್ನು ಪ್ರೀಸ್ಟ್ ಆಗಿದ್ರಿಂದ, ದೇರ್ ಈಸ್ ಗಾಡ್ ಇನ್ ಎವ್ರಿಥಿಂಗ್ ಅಂತ ನಂಬಿಕೆಯನ್ನ ಇಟ್ಕೊಂಡಿದ್ದಂಥ ಒಂದು ತತ್ವವನ್ನು ಪಾಲನೆ ಮಾಡ್ತಿದ್ರಿಂದ ಇದು ಈ ಪಾಯಿಂಟ್ ಅನ್ನು ಕೂಡ ಹೈಲೈಟ್ ಆಗಿ ನೋಡ್ಕೋಬೇಕು ನಾವು. ದೆನ್ ಡಿವೈನ್ ರೆಸಿಲಿಯನ್ಸ್ ಅಂಡ್ ರಿನಿವಲ್. ಓಕೆ, ಡಿವೈನ್ ರೆಸಿಲಿಯನ್ಸ್ ಅಂದ್ರೆ ಏನು, ನಾವು ಸೆಕೆಂಡ್ ಪಾರ್ಟಿಗೆ ಬಂದಾಗ ನೋಡಿದ್ವಲ್ಲ ಲಾಸ್ಟ್ 6 ಲೈನ್ಸ್ ನಲ್ಲಿ. ಸೊ ತನ್ನಂತಾನು ಆ ಸೇಮ್ ಕಂಡೀಷನ್ಸ್ ಅನ್ನ, ಸೇಮ್ ಸ್ಟೇಟ್ ಅನ್ನ ರಿಟೈನ್ ಮಾಡ್ಕೊಳ್ಳುವಂತ ಒಂದು ಶಕ್ತಿ ಇರುತ್ತಲ್ವಾ. ಸೊ ಏನೇ ಪ್ರಾಬ್ಲಮ್ಸ್ಗಳಾದ್ರೂ ತನ್ನಂತ ಚೇಂಜ್ ಮಾಡ್ಕೊಳ್ಳೋದಲ್ಲೇ ಹಂಗೆ ಸ್ಟ್ರಾಂಗ್ ಆಗಿ ಇಟ್ಕೊಳ್ಳೋದಿದೆಯಲ್ಲ, ಸೊ ಅದನ್ನ ನೋಡ್ತೀವಿ ನಾವಿಲ್ಲಿ. ಅಂಡ್ ಹೋಲಿ ಪ್ರೊಟೆಕ್ಷನ್ ಅಂಡ್ ಗ್ರೇಸ್ ಆಬ್ವಿಯಸ್ಲಿ. ಸೊ ಎಲ್ಲ ಪ್ರಾಬ್ಲಮ್ಸ್ಗಳ ಮಧ್ಯನೂ ಕೂಡ ಇನ್ನು ಎಲ್ಲವೂ ಕೂಡ ಸರಿಯಾಗಿ ನಡೀತಾ ಇದೆ, ಇನ್ನೂ ನಾವೆಲ್ಲ ಜೀವಂತವಾಗಿ ಭೂಮಿಯಲ್ಲಿ ಇದ್ದೀವಿ ಅಂತಂದ್ರೆ ಯಾವ್ದ್ರಿಂದ, ದಟ್ ಈಸ್ ಬಿಕಾಸ್ ಆಫ್ ಪ್ರೊಟೆಕ್ಷನ್ ಅಂಡ್ ಗ್ರೇಸ್ ಆಫ್ ಗಾಡ್ ಅಂತ ಹೇಳಿ. ಸೊ ಇವು ಮೇಜರ್ ಥೀಮ್ಸ್ಗಳು. ಇಷ್ಟನ್ನು ಪೂರ್ತಿ ನೀವು ಅರ್ಥ ಮಾಡ್ಕೊಂಡ್ರಿ ಅಂತಂದ್ರೆ ಎಕ್ಸಾಮ್ಸ್ನಲ್ಲಿ ಆನ್ಸರ್ಸ್ ಚೆನ್ನಾಗಿ ಬರೆದು. ಹೋಪ್ ಯು ಎಂಜಾಯ್ಡ್ ದ ಕ್ಲಾಸ್ ಆ್ಯಂಡ್ ಇದನ್ನ ಪೊಯಮ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಜಸ್ಟ್ ಒಂದು ಲೈಕ್ ಬಟನ್ ಮೇಲೆ ಒಂದ್ಸರಿ ಟ್ಯಾಪ್ ಮಾಡಿ, ನಿಮ್ಮೆಲ್ಲ ಫ್ರೆಂಡ್ಸ್ಗಳು ಶೇರ್ ಮಾಡಿ. ಮತ್ತು ಈ ಥರ ಎಜುಕೇಷನಲ್ ಕಂಟೆಂಟ್ಗಳಿಗೋಸ್ಕರ
ಚಾನಲನ್ನು ರೆಗ್ಯುಲರ್ ಆಗಿ ವಾಚ್ ಮಾಡ್ತಾ ಇರಿ. ಥ್ಯಾಂಕ್ ಯು.